सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ತಾಯಿಗೆ ನಗರವನ್ನ ನಿರ್ಮಾಣ ಮಾಡಿದ ಮೇಲೆ ಆ ನಗರದಲ್ಲಿ ಒಂದು ಮನೆಯನ್ನು ಕಟ್ಟಿ ಆ ಮನೆಯ ಒಳಗೆ ಒಂದು ಆಸನವನ್ನ ಇಟ್ಟಿದ್ರು. ಆ ಆಸನ 36 ಮೆಟ್ಟಲುಗಳಿಂದ ಕೂಡಿತ್ತು, ಮತ್ತೆ ಪಂಚಬ್ರಹ್ಮರುಗಳಿಂದ ಕೂಡಿತ್ತು ಅನ್ನೋದನ್ನ ನಾವು ಗಮನಿಸ್ಕೊಳ್ತಾ ಇದ್ವಿ. ಆ ಪಂಚಬ್ರಹ್ಮರಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಮತ್ತು ಸದಾಶಿವ ಇವರೆಲ್ಲರೂ ಕೂಡ ಆ ಆಸನಕ್ಕೆ ಕಾಲಾಗಿ ಹಲಗೆಯಾಗಿ ಇದ್ರು ಅಂತ ಭಾವಿಸ್ಕೊಳ್ಳುವಾಗ ಆ 5 ತತ್ವಗಳನ್ನ ಎಷ್ಟೆಷ್ಟು ರೀತಿಯಲ್ಲಿ ನೋಡಿದ್ವಿ. ಪಂಚ ಜ್ಞಾನೇಂದ್ರಿಯಗಳನ್ನ, ಪಂಚಮಹಾಭೂತಗಳನ್ನ ಎಲ್ಲವನ್ನೂ ಕೂಡ ಬ್ರಹ್ಮ ಅಂತ ನಾವು ಭಾವಿಸ್ಕೊಳ್ಳೋದು. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮತತ್ವದ ಸ್ವರೂಪ ಏನು? ವಿಕಾಸಗೊಳಿಸುವ ಕೆಲಸವನ್ನ ಮಾಡುವಂಥದ್ದು. ಯಾವುದು ವಿಕಾಸಗೊಳಿಸುವ ಕೆಲಸವನ್ನ ಮಾಡುತ್ತೋ ಅದೆಲ್ಲವನ್ನ ಬ್ರಹ್ಮ ಅಂತ ಹೇಳ್ತೇವೆ. ಆದ್ರಿಂದ ಈಗ ಪಂಚಮಹಾಭೂತಗಳು ಅಂದ್ರೆ ಬರೀ ವಿಭಜಿತವಾದ ಭೂತಗಳಲ್ಲ, ಆ ಪಂಚಮಹಾಭೂತಗಳೂ ಕೂಡ ಬ್ರಹ್ಮ. ಅಂದ್ರೆ ಬ್ರಹ್ಮಾಂಡ ನಿರ್ಮಾಣದಲ್ಲಿ, ಹಿರಣ್ಯ ಗರ್ಭಾಂಡ ನಿರ್ಮಾಣದಲ್ಲಿ ಅವುಗಳ ಪಾತ್ರ ಇದೆ. ಹಾಗಾಗಿ ಅವುಗಳನ್ನು ಕೂಡ ಏನಂತ ಕರೀತಾರೆ ಅಂದ್ವಿ? ಪಂಚಬ್ರಹ್ಮ ಎಂಬುದಾಗಿ ಕರೀತಾರೆ. ಅಂಥ ಒಂದು ಆಸನವನ್ನ ಅವಳು ಮಾಡಿಕೊಂಡ್ಲು ಅಂತ, ಅವಳಿಗೆ ದೇವಕರ್ಮ ಮಾಡಿಕೊಟ್ಟ ಅಂತ ನಾವು ಅನ್ಕೊಂಡ್ವಿ. ಆಸನ ಅಂತ ಹೇಳಿದ್ರೆ ಮತ್ತೆ ವಸಂತಾದಿ ಋತುಗಳು, ಆ ಋತುಗಳು ಕೂಡ ಅವಳ ಒಂದು ಸೃಷ್ಟಿ ಕಾರ್ಯವನ್ನ ವಿಕಾಸಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದಲೂ ಕೂಡ ಅದನ್ನ ಆಸನ. ಹಾಗೆ ನಾವು ನೋಡಿದ್ವು ಜಪ, ಧ್ಯಾನ, ಜಪ, ತಪಸ್ಸು, ಸತ್ಯ, ಯಜ್ಞ, ವೇದ ಈ 5 ಕೂಡ ಆ ತಾಯಿಯನ್ನ ಹೊಂದುವುದಕ್ಕೆ ಆ ವಿಕಾಸದ ಮಾರ್ಗದಲ್ಲಿ ಇರುವ ಒಂದು ಹಂತಗಳು. ಆದ್ರಿಂದ ಈ 5 ವೇದ ಅನ್ನುವುದನ್ನು ಬ್ರಹ್ಮ ಅಂತಾರೆ. ಸತ್ಯ ಅನ್ನುವುದು ಬ್ರಹ್ಮ. ಹೇಗಪ್ಪ ಅಂತ ಕೇಳಿದ್ರೆ, ಸತ್ ಅಂತ ಹೇಳಿದ್ರೆ ಸದಾ ಕಾಲದಲ್ಲಿ ಇರುವಂತಹ ವಸ್ತು, ಅದು ಒಂದೇ. ಅದು ಯಾವುದದು? ಪರಬ್ರಹ್ಮ ವಸ್ತು. ತ್ಯತ್ ಅಂತ ಹೇಳಿದ್ರೆ, ತ್ಯತ್ ಸತ್ಯನಲ್ಲಿ ಸತ್ ಬೇರೆ ತ್ಯತ್ ಬೇರೆ ಮಾಡಿದ್ರೆ ಆ ತ್ಯತ್ ಅನ್ನುವುದು ಈ ಪ್ರಪಂಚ. ಈ ಪ್ರಪಂಚ ಯಾರಿಂದ ಇದೆ? ಆ ಬ್ರಹ್ಮನಿಂದನೇ ಇದೆ. ಬ್ರಹ್ಮ ಇಲ್ಲದೆ ಇದ್ರೆ ಈ ಪ್ರಪಂಚ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆ ಬ್ರಹ್ಮನೇ ಅಂದ್ರೆ ಯಾವ ಪರತತ್ವ, ಯಾವುದನ್ನ ನಾವು ಪರಮಾತ್ಮ, ಪರಮೇಶ್ವರ ಅಂತ ಕರೀತೇವೆ, ಅವನೇ ಏನಾದ? ಈ ಪ್ರಪಂಚನೂ ಆದ. ಆದ್ರಿಂದ ಈ ಪ್ರಪಂಚನೂ ಬ್ರಹ್ಮನೇ, ಅದು ಬ್ರಹ್ಮನೇ. ಇದು ನನ್ನ ಮಾತಲ್ಲ, ಉಪನಿಷತ್ತು ಹೇಳುವಂತ ಮಾತು. ಸಚ್ಚ ತ್ಯಚ್ಚಾಭವತ್ ಅಂತ ತೈತ್ತರಿಯ ಉಪನಿಷತ್ ಹೇಳುತ್ತೆ. ಸಚ್ಚತ್ಯಚ್ಚಾಭವತ್ ಅಂತ. ಸತ್ಯಂಬುದು ಆ ಪರಬ್ರಹ್ಮನೇ. ತ್ಯತ್ ಅಂತ ಈಗ ನಾವು ಕಾಣ್ತಾ ಇರುವಂತ ಈ ಅನುಭವದಲ್ಲಿರುವಂತ ವಸ್ತುನು ಪರಬ್ರಹ್ಮನೇ. ಆದ್ರಿಂದ ಸತ್ಯ ಎಂಬುದು ಬ್ರಹ್ಮನೇ. ಹಾಗೆ ಆ ಪರಬ್ರಹ್ಮ ವಸ್ತುವನ್ನ ಹೊಂದುವುದಕ್ಕೆ ಇರುವ ಯಜ್ಞ, ಪಂಚಯಜ್ಞಗಳಾಗಿರುವುದಾಗಿರ್ಲಿ ಅಥವಾ ನಾವು ಮಾಡುವಂತಹ ದರ್ಶಪೂರ್ಣಾದಿ ಯಜ್ಞಗಳಾಗಿರೋದಾಗ್ಲಿ, ಪಂಚಯಜ್ಞಗಳು ಮತ್ತೆ ಪ್ರಸಿದ್ಧವಾಗಿರುವುದು ದೇವ, ಪಿತೃ, ಋಷಿ, ನರ ಮತ್ತು ಭೂತ. ಆದ್ರಿಂದ ಈ ರೀತಿಯಲ್ಲಿ ಆ ಎಲ್ಲವನ್ನ ಅವಳೇನಾಗಿ ಹೊಂದಿದ್ದಾಳೆ? ಆಸನವಾಗಿ ಹೊಂದಿದ್ದಾಳೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಹಾಗೆ ಬ್ರಹ್ಮ ಅಂದಾಗ ಓಂಕಾರವನ್ನ ಬ್ರಹ್ಮ ಅಂತ ಕರೀತಾರೆ. ಈ ತಾಯಿಗೆ 5 ಪ್ರಣವಗಳಿದೆ ಅನ್ನೋದನ್ನ ನಾವು ಮೊದಲ ದಿನದಲ್ಲೇ ಗಮನಿಸಿಕೊಂಡಿದ್ವಿ. ಶ್ರೀಮಾತಾ ಅನ್ನುವಾಗಲೇ ಆ ಶ್ರೀ ಜೊತೆಯಲ್ಲಿ ನಾವು ಗಮನಿಸಿದ್ವಿ. ಏನಂತ? ಓಂ, ಐಂ, ಹ್ರೀಂ, ಕ್ಲೀಂ, ಸೌಹು ಎಂಬುದಾಗಿ 5 ಪ್ರಣವಗಳು. ಈ 5 ಪ್ರಣವಗಳನ್ನ ಅವಳು ತನ್ನ ಆಸನವಾಗಿ ಮಾಡಿಕೊಂಡಿದ್ದಾಳೆ. ಇಷ್ಟನ್ನ ನಾವು ಹೀಗೆ ವಿಸ್ತಾರ ಮಾಡ್ತಾ ಹೋದ್ರೆ ಆ ಪಂಚಬ್ರಹ್ಮಾಸನ ಅನ್ನುವುದನ್ನ ಎಷ್ಟು ವಿಚಾರಗಳು ಕಾಣ್ತಾ ಹೋಗುತ್ತೆ ನೋಡಿ. ಅಂಥ ಒಂದು ಆಸನಕ್ಕೆ 36 ಮೆಟ್ಟಲಾಗಿ ಈಗ ವಿಭಜಿತದ್ದು
ಯಾವುದು ಈ ಶರೀರ ನಿರ್ಮಾಣ ಆಗಬೇಕಾದ್ರೆ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತೆ ಪಂಚ ತನ್ಮಾತ್ರಗಳು ಇವೆಲ್ಲ ಸೇರ್ಬೇಕು ತಾನೆ. ಹಾಗೆ 36 ಮೆಟ್ಟಲುಗಳು, 36 ತತ್ವದಿಂದ ಈ ವಿಶ್ವಾಂಡ ಇದೆ. ಅದೇ 36 ಮೆಟ್ಟಲುಗಳನ್ನ ಆ ಪೀಠಕ್ಕೆ ಅವನು ಇಟ್ಟಿದ್ದ. ಇಷ್ಟು ಅಂಶವನ್ನ ನಾವು ಗಮನಿಸಿದ್ವಿ. ಇದರಲ್ಲಿ ಆಸನ, ಆಸನ ಅಂದ್ರೆ ಏನು? ಆಸನ ಅಂದ್ರೆ ಇರೋ ಜಾಗ ಅಂತ ಅಲ್ವಾ? ನಾವು ಕೂತಿರೋ ಜಾಗನ ತಾನೇ ಆಸನ ಅಂತೇವೆ. ಆದ್ರಿಂದ ಈಗ ನೋಡಿ, ಕುರ್ಚಿನೇ ಆಸನ ಅಲ್ಲ, ಚಾಪೆ, ನಾವು ಬಟ್ಟೆ ಚಾಪೆ ಇರುತ್ತಲ್ಲ ಅದನ್ನು ಆಸನ ಅಂತ ಕರೀತಾರೆ. ಅಂದ್ರೆ ನಾವು ಇರುವ ಜಾಗ, ಅಂದ್ರೆ ಹಾಕಿಕೊಂಡು ಇರ್ತೇವಲ್ಲ ಆ ಜಾಗವನ್ನ ಆಸನ. ಈಗ ಇಷ್ಟರಿಂದ ನಮ್ಗೆ ಅರ್ಥ ಆಗಿದ್ದೇನು? ಈ ಪಂಚಗಳಾಗಿ ನಾವೇನೇನೋ ಹೇಳಿದ್ವಲ್ಲ ಅದೆಲ್ಲ ಏನಂತ? ತಾಯಿ ಇರುವ ಜಾಗ ಅಂತ. ಈಗ ನಾವು ತಾಯಿಯನ್ನ ಎಲ್ಲಿ ಹುಡ್ಕೊಂಡು ಹೋಗ್ತೇವೆ? ಎಲ್ಲಿರ್ತಾರೆ ಅಲ್ಲಿ ಹುಡ್ಕೊಂಡು ಹೋಗ್ತೇವೆ. ಅಮ್ಮ ಅಂತ ಕೂಗ್ತೇವೆ, ಬಾಗ್ಲಲ್ಲಿ ಇರ್ತಾಳೆ, ಇಲ್ಲ ರೂಮ್ಗೆ ಹೋಗ್ತೇವೆ, ಇಲ್ಲ ಅಂದ್ರೆ ಎಲ್ಲಿರ್ತಾರೆ ಅಲ್ಲಿ ಹೋಗ್ತೇವೆ ತಾನೆ. ಅಂದ್ರೆ ಈಗೇನಾಯ್ತು? ಈ ಪಂಚಗಳಾಗಿ ನಾವು ಏನ್ ನೋಡಿದ್ವು, ಪಂಚ ಮಹಾಭೂತಗಳಾಗಿ, ಪಂಚ ಪ್ರಣವವಾಗಿ, ಪಂಚ ಇತ್ಯಾದಿಯಾಗಿ, ಪಂಚಯಜ್ಞವಾಗಿ ಏನೇನು ನೋಡಿದ್ವು ಅದೆಲ್ಲ ತಾಯಿಯ ವಾಸಸ್ಥಾನ. ತಾಯಿ ನಮಗೆ ಬೇಕು ಅಂದ್ರೆ ನಾವು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಈ ಯಾವುದನ್ನಾದ್ರೂ ಹಿಡ್ಕೊಂಡ್ರೆ ಅವಳು ನಮಗೆ ಸಿಗ್ತಾಳೆ, ಆ ಪರಬ್ರಹ್ಮ ವಸ್ತು ನಮಗೆ ಸಿಕ್ಕತ್ತೆ ಅನ್ನುವುದು ತಾತ್ವಿಕವಾದ ಅಂಶ. ಚಿತ್ರ ಬೇರೆ, ಅಂದ್ರೆ ಕಥಾ ರೂಪದಲ್ಲಿ ನಾವು ನೋಡೋ ಚಿತ್ರ ಬೇರೆ. ತಾತ್ವಿಕವಾಗಿ ಇದು ಯಾವುದನ್ನ ನಾವು ಆಶ್ರಯಿಸಿದರೂ ಕೂಡ ಆ ಪರಬ್ರಹ್ಮ ವಸ್ತು ನಮಗೆ ದೊರಕುತ್ತೆ. ಆದ್ರಿಂದ ಈ ಯಾವುದನ್ನು ನಾವು ಇಟ್ಕೊಳ್ಬಹುದು ಅನ್ನೋದನ್ನ ಭಾವಿಸಿಕೊಂಡು, ಆ ಮನೆಯಲ್ಲಿ ಸುತ್ತಲೂ ಒಂದು ಕೈತೋಟ ಇದೆ ಅಂತ ಹೇಳಿಕೊಂಡಿದ್ವಿ. ಆ ಕೈತೋಟವನ್ನ ಮಹಾಪದ್ಮಾಟವಿ ಅಂತ ಕರೆದಿದ್ದೇವೆ ಹೇಳಿದ್ವಿ. ಅಲ್ಲಿ ಕೈತೋಟದಲ್ಲಿ ಮಹಾಪದ್ಮ ಇದೆ. ಆದ್ರೆ ಬರೀ ಪದ್ಮ ಒಂದೇ ಅಲ್ಲ. ಸಾಮಾನ್ಯವಾಗಿ ಮಾವಿನ ತೋಟ ಅಂತ ಹೇಳ್ತೇವೆ, ಮಾವಿನ ತೋಪು ಅಂತೇವೆ. ಮಾವಿನ ತೋಪಲ್ಲಿ ಪ್ರಧಾನವಾಗಿ ಮಾವಿದ್ರು ಬೇರೆ ಬೇರೆ ಮರ ಇರುತ್ತೆ ತಾನೆ. ಆದ್ರೆ ಯಾವುದು ಪ್ರಧಾನವಾಗಿರುತ್ತೆ ಅದನ್ನ ಮಾತ್ರ ಗುರುತಾಗಿ ಹೇಳ್ತೇವೆ. ಹಾಗೆ ಇಲ್ಲಿ ತಾಯಿಯ ಉದ್ಯಾನವನದಲ್ಲಿ ಪದ್ಮಗಳು ತುಂಬ ಇದೆ. ಆದ್ರಿಂದ ಅದನ್ನ ಮಹಾಪದ್ಮ ಅಂತ ಹೇಳಿದ್ವಿ. ಆದ್ರೆ ಅಟವಿ ಅಂತ ಹೇಳಿದ್ದೇವೆ. ಕಾಡಲ್ಲಿ ಎಲ್ಲ ಮರಗಳು ಇರುತ್ತೆ. ಯಾವ ಮರ ಇರುತ್ತೆ? ಪನಸ, ತೇಗ, ಹೀಗೆ ಬೇಕಾದ ಮರಗಳಿರುತ್ತೆ. ಆದ್ರೆ ತೇಗಗಳು ತುಂಬ ಇದ್ರೆ ತೇಗ ವನ ಅಂತ ಕರಿತೇವೆ ಅಲ್ವಾ? ನಿತ್ಯ ಹರಿದ್ವರ್ಣ ಕಾಡು ಹೀಗೆ ಹೇಳ್ಬೇಕಾದ್ರೆ ಅಲ್ಲಿ ಒಣಗೋಗದೆ ಇರೋ ಮರ ಇರಲ್ವಾ? ಇರುತ್ತೆ. ಆದ್ರೆ ಯಾವುದು ಪ್ರಧಾನವಾಗಿರುತ್ತೆ ಅದನ್ನ ನಾವು ಗಮನಿಸ್ಕೊಳ್ತೇವೆ. ಹಾಗೆ ಇಲ್ಲಿ ಈ ಮಹಾಪದ್ಮ ಅನ್ನುವುದು ಅತಿಯಾಗಿ ಇರುವಂತಹ ಒಂದು ಜಾಗ. ಈ ಮಹಾಪದ್ಮ ಅನ್ನೋದು ನಮ್ಮೊಳಗೆ ಎಲ್ಲೆಲ್ಲಿದೆ ನಾವು ನೋಡಿದ್ವು. ಮೂಲಾಧಾರದಿಂದ ಸಹಸ್ರಾರದವರೆಗೆ ಪದ್ಮಗಳಿದೆ. ಆದ್ರೆ ಅವೆಲ್ಲ ಪುಟ್ಟ ಪದ್ಮಗಳು, 4 ದಳ 6 ದಳ ಹೀಗೆ ನೋಡ್ಕೊಳ್ತೇವೆ. ಎಲ್ಲಿಂದ? ಮೂಲಾಧಾರದಿಂದ. ಅದೇ ಸಹಸ್ರಾರಕ್ಕೆ ಬಂದ್ರೆ ಅದು ಮಹಾಪದ್ಮ. ಈಗ ನೋಡಿ, ತಾತ್ವಿಕವಾಗಿ ನೋಡಿದಾಗ ತಾಯಿಯನ್ನ ಮೂಲಾಧಾರದಿಂದ ನಾವು ಮೇಲಕ್ಕೆ ಕರ್ಕೊಳ್ತಾ ಬರ್ತಾ, ಅವಳನ್ನ ಸಾಧನೆ ಮಾಡ್ತಾ, ಅಂತರಂಗದಲ್ಲಿ ನೋಡ್ತಾ ಸಹಸ್ರಾರವನ್ನ ಮುಟ್ಟು ಬಿಟ್ಟಾಗ ಆ ಕಮಲ 1000 ಅಂದ್ರೆ 1000 ಅನ್ನುವುದು 999 ಪ್ಲಸ್ 1 ಅಲ್ಲ. ನಾವು ಅನೇಕ ಸಲ ಹೇಳ್ಕೊಂಡಿದ್ದೇವೆ. ತುಂಬ ಅಂತ, ಅನಂತ ಅನ್ನುವ ಅರ್ಥ. ಹಾಗಾಗಿ ಅನಂತವಾದ ವಿಕಾಸದಿಂದ ಕೂಡಿರುವಂಥ ಈ ಸಹಸ್ರಾರ ಜಾಗದಲ್ಲಿ ಅದೇನಾಗಿದೆ? ಮಹಾಪದ್ಮ ಆಗಿದೆ. ಆದ್ರಿಂದ ಈಗ ಅಟವಿ ಅಂದ್ರೆ ಯಾವುದು? ಅಟತಿ ಅಂದ್ರೆ ಹೋಗೋದು ಬರೋದು. ಅಟ ಧಾತುವಿಗೆ ಅರ್ಥ ಹೋಗೋದು ಬರೋದು. ಹೋಗೋದು ಬರೋದು ಯಾರು? ನಾವೇ. ಈ ಶರೀರಗಳು ಎಷ್ಟೋ ಸಲಿ ಬಿದ್ದೋಯ್ತು, ಎಷ್ಟೋ ಸಲಿ ಬಂತು. ಆದ್ರಿಂದ ಅಟವಿ ಅಂದ್ರೆ ಯಾವುದು? ಶರೀರಗಳು ಬರೋದು ಹೋಗೋದು ಬರೋದು ಹೋಗೋದು. ಈ ಶರೀರಗಳಲ್ಲಿ ಯಾವುದು ಇದೆ? ಪದ್ಮಗಳಿದೆ, ಅನೇಕ ಪದ್ಮಗಳಿದೆ. ಅದರಲ್ಲಿ ಮಹಾಪದ್ಮ ಇದೆ. ಆ ಪದ್ಮಗಳಲ್ಲಿ ಅಂದ್ರೆ ಈಗ ಮೂಲಾಧಾರದಿಂದ ಇರುವ ಪದ್ಮಗಳು ಬಿಡಿ, ಅದು ಬಿಟ್ಟು ಬೇರೆ ಇಲ್ವಾ ಈ ಶರೀರದ ಒಳಗೆ? ಬೇಕಾದ ಕಾಡಿದೆ. ನಮ್ಮನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯನನ್ನ ಒಂಚೂರು ಕೆರೆದ್ರೆ ಸಾಕು, ಯಾವ್ಯಾವ ಪ್ರಾಣಿಗಳು ಬೇಕಾದರೂ ಅವನ ಮೈಯಿಂದ ಹೊರಗೆ ಬರುತ್ತೆ ಅಂತ. ಅಂದ್ರೆ ನಮ್ಮಲ್ಲಿ ಭೂತ ಪ್ರೇತಾದಿಗಳಿದೆಯಲ್ಲ, ಕೋಪ ತಾಪ ಅವೆಲ್ಲ
ಭೂತಾದಿಗಳೇ. ನಾವು ಅದು ಹೊಕ್ಕು ಬಿಟ್ರೆ ಮೈಯಲ್ಲಿ ಪ್ರಜ್ಞೆ ಇಲ್ಲದಂತೆ ವ್ಯವಹಾರ ಮಾಡ್ತೇವೆ, ಅದೆಲ್ಲ ಭೂತ ಅಲ್ಲದೆ ಮತ್ತೇನು, ಆ ರೀತಿ. ಆದರೆ ಅವೆಲ್ಲ ಇದ್ರೂ ಕೂಡ ಏನಿದೆ, ಪದ್ಮಗಳಿವೆ. ಆದ್ರಿಂದ ಇದನ್ನ ಏನಂತ ಕರೀತಾರೆ, ಪದ್ಮಾಟವಿ ಅಂತ ಕರೀತಾರೆ. ಆದ್ರಿಂದ ಈಗ ಮೊದಲು ನೋಡಿದ್ದು ತಾಯಿಗೆ ಚಿಂತಾಮಣಿ ಅನ್ನುವಂಥ ಮನೆಯ ಸುತ್ತದಲ್ಲಿ, ಮನೆಯ ಒಳಗಡೆ ಅವಳಿಗೆ ಪಂಚಬ್ರಹ್ಮಾಸನ, ಮತ್ತೆ ಸುತ್ತಲೂ ಏನಿದೆ, ಉದ್ಯಾನವನ. ಆ ಉದ್ಯಾನವನದಲ್ಲಿ ಏನಿದೆಯಪ್ಪ ಅಂದ್ರೆ ಪ್ರಧಾನವಾಗಿರುವುದು ಮಹಾಪದ್ಮಗಳು. ಅಲ್ಲಿ ಆ ಮಹಾಪದ್ಮ ಅಟವಿಯೊಳಗೂ ಕೂಡ ಅವಳು ಇರ್ತಾಳೆ. ಎಲ್ಲಿರ್ತಾಳೆ, ಪಂಚಬ್ರಹ್ಮಾಸನದಲ್ಲೇ ಇರ್ತಾಳೆ. ಹಾಗೆ ಅಟವಿಯಲ್ಲಿ ಕೂಡ ಇರ್ತಾಳೆ. ಈಗ ಅಟವಿ ಯಾವುದು, ಈ ಶರೀರ. ಈ ಶರೀರದಲ್ಲೂ ಹೇಗೆ ನಾವು ಸತ್ಯತ್ಯಚ್ಚ ಭವತು ಅಂತ ಹೇಳಿದ್ವಿ, ಪರಬ್ರಹ್ಮನ ನೆಲೆ ಯಾವುದಿದೆ, ಕೈಲಾಸ, ವೈಕುಂಠ ಇತ್ಯಾದಿ ಸತ್ಯ, ಈ ಲೋಕಗಳನ್ನ ದಾಟಿದ ಒಂದು ಲೋಕ, ಅದು ಪರಬ್ರಹ್ಮದ ಲೋಕ. ಅದು ಸತ್, ಅದು ನಿರಂತರ ಸತ್. ಈ ಪ್ರಪಂಚ ಆದರೆ ಪ್ರಳಯ ಆದಾಗ ಲೀನ ಆಗೋಗುತ್ತೆ. ಎಲ್ಲಿ ಲೀನ ಆಗುತ್ತೆ, ಸತ್ತಲ್ಲಿ ಲೀನ ಆಗುತ್ತೆ. ಆದ್ರೆ ತ್ಯತ್ ಅಂತ ನಾವು ಹೇಳ್ತೇವಲ್ಲ, ತ್ಯತ್ ಅಂದಾಗ ಈ ಪ್ರಪಂಚ. ಅದೇ ರೀತಿಯಲ್ಲಿ ಇವಳು ಎಲ್ಲಿದ್ದಾಳೆ, ಮೊದಲಿಗೆ ಇದರ ಈ ಪಂಚಬ್ರಹ್ಮದಲ್ಲಿದ್ದಾಳೆ, ಪಂಚಬ್ರಹ್ಮಾಸನದಲ್ಲಿದ್ದಾಳೆ. ಹಾಗೇನೆ ಅವಳು ಮಹಾಪದ್ಮಾಟವಿಯಲ್ಲೂ ಇದ್ದಾಳೆ. ಅಂದ್ರೇನು, ಆ ಒಂದು ಪಂಚಬ್ರಹ್ಮ ಅಂದಾಗ ಪರಬ್ರಹ್ಮದ ನೆಲೆಯಲ್ಲಿದ್ದಾಳೆ, ಈ ಎಲ್ಲ ಲೋಕಗಳನ್ನ ಮೀರಿದ ನೆಲೆ. ಮಹಾಪದ್ಮಾಟವಿ ಅಂದಾಗ ಈ ಪ್ರತಿಯೊಂದು ಶರೀರದ ಒಳಗೆ ನಾವು ಏನು ಹೇಳ್ತೇವೆ, ಅಂತರ್ಬಹಿಶ್ಚ ತತ್ಸರ್ವಂ ಅಂತ ಒಂದು, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್, ಅದನ್ನ ಸೃಷ್ಟಿ ಮಾಡ್ದ, ಅದರೊಳಗೆ ಅವನೇ ಪ್ರವೇಶ ಮಾಡ್ದ. ಹಾಗೆ ತಾಯಿ ಪಂಚಬ್ರಹ್ಮಾಸನದಲ್ಲಿ ಇದ್ದಾಳೆ ಅಂದಾಗ ಮಹಾ ದೇವಿಯಾಗಿದ್ದಾಳೆ, ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳೆ. ಯಾವಾಗ ಈ ಮಹಾಪದ್ಮಾಟವಿಯಲ್ಲಿದ್ದಾಳೆ, ಆಗ ಈ ಪ್ರಪಂಚದಲ್ಲಿ ಇದ್ದಾಳೆ. ಅಂದ್ರೆ ಪ್ರಪಂಚದಲ್ಲಿರುವ ಅಣುವು ಕೂಡ ತಾಯಿಯೇ ಆಗಿದ್ದಾಳೆ. ಹಾಗೆ ಪ್ರಪಂಚಾತೀತವಾಗಿ ಇರುವಂಥ ಬ್ರಹ್ಮ, ವಿಷ್ಣು, ರುದ್ರ ಇವರುಗಳ ಸತ್ಯಲೋಕ, ಕೈಲಾಸ ಲೋಕ, ವೈಕುಂಠ ಲೋಕಾದಿಗಳನ್ನ ದಾಟಿದ ಲೋಕದಲ್ಲಿರುವ ಪಂಚಬ್ರಹ್ಮಾತೀತವಾಗಿರುವಂಥವಳು ಕೂಡ ಅವಳೇ ಆಗಿದ್ದಾಳೆ. ಆದ್ರಿಂದ ತಾಯಿಯನ್ನ ನಾವು ಯಾವ ರೀತಿ ಹಿಡಿಬೇಕು, ಎಲ್ಲಿ ಹಿಡಿಬೇಕು, ನಾವೆಲ್ಲಿರ್ತೇವೆ ಅಲ್ಲಿಂದ ಹಿಡ್ಕೊಳ್ಬೇಕು. ನಾವೆಲ್ಲಿದ್ದೇವೆ, ಈ ಶರೀರದಲ್ಲಿದ್ದೇವೆ. ಆದ್ರಿಂದ ಇಲ್ಲಿಂದ ಅವಳನ್ನ ಹಿಡ್ಕೊಂಡು ಅವಳ ಕಡೆಗೆ ನಾವು ಸಾಗುವ ಪ್ರಯತ್ನ ಮಾಡಬೇಕು ಅನ್ನುವುದು ಈ ಸಹಸ್ರನಾಮದಲ್ಲಿ ತಾತ್ವಿಕವಾಗಿರುವಂಥ ವಿಚಾರ. ಆದರೆ ನಾಮದ ವಿಚಾರದಲ್ಲಿ ಈ ಅರ್ಥಗಳನ್ನ ನಾವು ತಗೊಳ್ತೇವೆ. ಅಂದ್ರೆ ಈ ರೀತಿಯಾಗಿ ವಿಸ್ತಾರವಾದ ಅರ್ಥವನ್ನ ಭಾವಿಸಿಕೊಳ್ಳೋದು. ಈಗ ಮುಂದಿನ ನಾಮ ಏನಿದೆ, ಕದಂಬವನ ವಾಸಿನಿ. ಮಹಾಪದ್ಮಾಟವಿ ಸಂಸ್ಥಾ ಕದಂಬವನ ವಾಸಿನಿ. ಕದಂಬವನದಲ್ಲಿ ಆಕೆ ವಾಸ ಮಾಡ್ತಾ ಇದ್ದಾಳೆ. ಇದೇನ್ರಿ ಇಷ್ಟು ತರ ಹೇಳ್ತಿರಲ್ಲ, ಒಂದು ಸಲ ಹೇಳಿದ್ರಿ ಪಂಚಬ್ರಹ್ಮಾಸನ ಸ್ಥಿತ ಅಂತ, ಇನ್ನೊಂದ್ಸಲಿ ಹೇಳಿದ್ರಿ ಮಹಾಪದ್ಮಾಟವಿ ಸಂಸ್ಥಾ ಅಂತ, ಈಗ ಹೇಳ್ತಾ ಇದ್ದೀರಿ ಕದಂಬವನ ವಾಸಿನಿ ಅಂತ. ಎಲ್ಲಿ ಹುಡುಕಬೇಕು ಅಂದ್ರೆ, ನಾವ್ ಹೇಳಿದ್ವಲ್ಲ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲಿ ಹುಡುಕ್ಬೇಕು. ಈಗ ನಮ್ಮನೆ ಬಾಗಿಲಿಗೆ ಬಂದು ಬೆಲ್ಲೊತ್ತಿದ್ರು, ಮೇಡಮ್ ಅಂತ ಹೇಳಿದ್ರು. ಇಲ್ಲ ಮೇಡಮ್ ಆಫೀಸ್ಗೆ ಹೋಗಿದ್ದಾರೆ. ಏನ್ರಿ ಮೇಡಮ್ ಮನೇಲಲ್ವಾ ಇರೋದು ಅಂದ್ರೆ, ಮೇಡಮ್ ಆಫೀಸಲ್ಲಿ ಇರ್ತಾನೆ. ಆದ್ರಿಂದ ಆಫೀಸಲ್ಲಿರುವಾಗ ಆಫೀಸಲ್ಲಿರುವ ಜನ ಮೇಡಮನ್ನೆಲ್ಲಿ ಹುಡುಕಬೇಕು, ಅಲ್ಲಿ ಹುಡುಕ್ಬೇಕು. ಮನೆಯಲ್ಲಿ ಅಮ್ಮ ಅಂತ ಇರುವಾಗ ಅಮ್ಮನನ್ನ ಮನೆ ಜನ ಎಲ್ಲಿ ಹುಡುಕ್ಬೇಕು, ಮನೆಯಲ್ಲಿ ಹುಡುಕ್ಬೇಕು. ಅಂದ್ರೆ ಹೀಗೆ ಒಬ್ಬರಿಗೆ ಬೇರೆ ಬೇರೆ ಸ್ಥಾನಗಳಿದೆ ತಾನೆ. ಆ ರೀತಿ ತಾಯಿ ಈಗ ಎಲ್ಲಿದ್ದಾಳೆ, ಕದಂಬವನದಲ್ಲಿದ್ದಾಳೆ. ಆದ್ರೆ ತಾಯಿ ವಿಷಯದಲ್ಲಿ ಇದು 3 ಬೇರೆ ಬೇರೆ ಸ್ಥಾನ ಅಲ್ಲ. ನಾವು ಗಮನಿಸ್ತಾ ಹೋದ್ರೆ 3 ಒಂದೇ ಸ್ಥಾನನೇ. ನಾವು ಬೇರೆ ಬೇರೆ ಜಾಗದಲ್ಲಿ ಇದೀವಷ್ಟೇ. ನಾವಿರುವ ಜಾಗದಿಂದ ಅವಳನ್ನ ಹೊಂದಬೇಕು. ನಾವು ಯೋಗಿಗಳಾಗಿದ್ರೆ, ದೇವರ್ಷಿಗಳಾಗಿದ್ರೆ, ಬ್ರಹ್ಮರ್ಷಿಗಳಾಗಿದ್ರೆ, ಮಹಾಜ್ಞಾನಿಗಳಾಗಿದ್ರೆ ನಾವು ಹುಡುಕೋದೆಲ್ಲಿ, ಪಂಚಬ್ರಹ್ಮಾಸನ ಸ್ಥಿತ ಜಾಗದಲ್ಲಿ. ನಾವು ಲೋಕದಲ್ಲಿದ್ದೇವೆ, ನಾವೆಲ್ಲ ಸಾಮಾನ್ಯ ಮನುಷ್ಯರಾಗಿದ್ದೇವೆ. ಆಗ ನಾವು ಅಮ್ಮನನ್ನೆಲ್ಲಿ ಹುಡುಕಬೇಕು, ಮಹಾಪದ್ಮಾಟವಿ, ಈ ಅಟವಿಯೊಳಗೆ ನಾವು ಹುಡುಕಬೇಕು. ಯಾಕೆ, ಇದು ತಾನೇ ಅಟತಿ, ಹೋಗಿ ಬಂದು ಮಾಡುವ ಈ ಶರೀರ. ಇದರ ಒಳಗೆ ಇದ್ದುಕೊಂಡು ನಾವು ಅವಳನ್ನ ಎಲ್ಲಿದ್ದೀಯಮ್ಮ, ಮೂಲಾಧಾರದಲ್ಲಿದ್ದೀಯಾ, ನೀನು ಸ್ವಾಧಿಷ್ಠಾನದಲ್ಲಿದ್ದೀಯಾ ಅಂತ ಒಂದೊಂದು ಜಾಗವನ್ನೇ ನಾವೇನ್ ಮಾಡಬೇಕು,
ಅದನ್ನ ಆತ್ಮಾನ ಉಪಸಂಕ್ರಮ್ಯ ಅಂತ ದಾಟಿ ಮೇಲಕ್ಕೆ ಹೋಗ್ತಾ ಅವಳನ್ನ ಆ ನೆಲೆಯಲ್ಲಿ ಹೊಂದೋ ಪ್ರಯತ್ನ ಮಾಡಬೇಕು. ಇನ್ನು ಕದಂಬ ಅಂತ ಹೇಳಿದ್ರೆ, ಕದಂಬ ಅನ್ನುವುದು ಮತ್ತೆ ಒಂದು ವಿಧವಾದ ಮರ. ಆ ಕದಂಬ ಮರದಲ್ಲಿ ತುಂಬಾ ಪರಿಮಳವಾದಂಥ ಹೂವು ಬಿಡುತ್ತೆ ಅಂತ ಹೇಳ್ತಾರೆ. ಬಹಳ ದೂರದವರೆಗೆ ಅದರ ಪರಿಮಳ ಬರುತ್ತೆ ಅಂತಾರೆ. ಇನ್ನು ಕೆಲವು ಜಾಗದಲ್ಲಿ ಅದನ್ನ ಈಚಲು ಮರ ಅಂತ ಕೂಡ ಭಾಷಾಂತರ ಮಾಡಿದ್ದಾರೆ. ಅದು ಈಚಲು ಮರ ಲಕ್ಷ್ಮೀ ನಿವಾಸ ಸ್ಥಾನ ಅಂತ ಇದೆ, ಒಂದು ಪದ್ಧತಿಯಲ್ಲಿ ಇದೆ. ಯಾವುದನ್ನ ಬೇಕಾದ್ರೂ ನಾವು ಗ್ರಹಿಸಬಹುದು. ಈಚಲು ಮರ ದರ್ಶನ ಮಾಡಿದ್ರೇನೆ ಅದೃಷ್ಟ, ಈ ತರ ಎಲ್ಲ ಒಂದು ನಂಬಿಕೆಗಳಿದೆ ನಮ್ಮ ಇದರ ಒಳಗಡೆ. ಒಟ್ಟಿನಲ್ಲಿ ಈ ಕದಂಬ ಅನ್ನುವುದನ್ನ ಒಂದು ಮರವಾಗಿ ನಾವು ಭಾವಿಸಿಕೊಂಡ್ರೆ, ಆ ಕದಂಬಗಳೇ ತುಂಬ ಇರುವಂತಹ ಕಾಡು, ಆ ಕಾಡಿನಲ್ಲಿ ಅವಳು ವಾಸ ಮಾಡ್ತಾಳೆ, ಕದಂಬವನ ವಾಸಿನಿ. ಈ ಕದಂಬವನ ಅನ್ನುವುದನ್ನ ಈ ಯೋಗಿಗಳು ಅಥವಾ ಇದಕ್ಕೆ ಈ ಒಂದು ಸ್ತೋತ್ರಕ್ಕೆ ಭಾಷ್ಯವನ್ನ ಬರೆದಂಥ ಯೋಗಿಗಳಿದ್ದಾರಲ್ಲ, ನಾವು ಮೊದಲೇ ಹೇಳಿಕೊಂಡಿರುವಂತೆ ಭಾಸ್ಕರರಾಯ ಮುಖಿ ಅವರು ಏನ್ ಹೇಳ್ತಾರೆ ಅಂದ್ರೆ, 5 ವಿಶೇಷವಾದ ಮರಗಳು ಇರುವಂಥದ್ದು. ಒಂದು ನಾವು ನಿನ್ನೆ ನೋಡ್ಕೊಂಡಿದ್ವು ಪಾರಿಜಾತ, ಮತ್ತೊಂದು ಸಂತಾನಕ, ಮತ್ತೊಂದು ಮಂದಾರ, ಮತ್ತೊಂದು ಹರಿಚಂದನ. ಇವೆಲ್ಲದರ ಗುಂಪು ಇದ್ದರೆ ಅದನ್ನ ಕದಂಬವನ ಅಂತ ಕರೀತಾರೆ ಅಂತ ಹೇಳ್ತಾರೆ. ಯಾವ್ಯಾವುದು? ಹರಿಚಂದನ, ಪಾರಿಜಾತ, ಮಂದಾರ, ಮತ್ತೆ ಇದು ಸಂತಾನಕ, ಕಲ್ಪವೃಕ್ಷ, ಈ ರೀತಿಯಾದಂಥ ಮರಗಳು ಅದು ವಿಶೇಷವಾಗಿದ್ರೆ ಅಂಥ ಮರಗಳಿರುವ ಗುಂಪನ್ನ ಕದಂಬವನ ಅಂತ ಕರೀತಾರೆ. ಇನ್ನು ಕದಂಬ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ, ಕೆಲವರು ಮನೆಗಳಲ್ಲಿ ಕದಂಬ ಅಂತ ಅಡಿಗೆ ಮಾಡ್ತಾರೆ. ಅಂದ್ರೆ ಅನೇಕ ವಿಧವಾದ ತರಕಾರಿಗಳನ್ನೆಲ್ಲ ಬೆರೆಸಿ, ಅದು ಹುಳಿಯೆಲ್ಲ ಕೂಟಲ್ಲ ಆ ತರದ ವಿಶೇಷವಾದ ಒಂದು ರುಚಿ ಇರುವಂತ ಒಂದು ಅಡಿಗೆ. ಅಂದ್ರೆ ಎಲ್ಲದರ ಒಂದು ಮಿಶ್ರ. ಆ ರೀತಿಯಲ್ಲಿ ಬಗೆಯ ರುಚಿ ಇರುವ, ಬಗೆಯ ಆಕಾರಗಳಿರುವ, ಬಗೆಯ ತರಕಾರಿಗಳಿರುವ ಒಂದು ಅಡಿಗೆ ಅದು. ಆ ರೀತಿಯಲ್ಲಿ ಕದಂಬ ಅಂತ ಇಲ್ಲಿ ನಾವು ಅದನ್ನೇ ಪರಿಭಾವಿಸಿಕೊಂಡ್ರೆ ನಾನಾ ಅಂತ ಆಯ್ತು. ಅಂದ್ರೆ ಬರೀ 1-4 ಬಗೆ ಅಲ್ಲ, ಅನೇಕ ಬಗೆಯ ವೃಕ್ಷ ಅಂತ ಹೇಳಿದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೆ ವೃಕ್ಷ ಅಂತ ಹೆಸರಿದೆ. ಮತ್ತೆ ನಮಗೆ ಗೊತ್ತಿದೆ ಊರ್ಧ್ವ ಮೂಲ ಅಧಃಶಾಖಂ ಅಂತ ಪರಮಾತ್ಮನನ್ನ ವೃಕ್ಷವಾಗಿ ನಾವು ನೋಡಿದ್ದೇವೆ. ಈಗ ನೋಡಿ ಇಲ್ಲಿ ಕದಂಬ ಅಂದಾಗ ಯಾವ ಮರದಲ್ಲಿ ಪರಮಾತ್ಮ ಇರಬಹುದು ಅಂತ ಕೇಳಿದ್ರೆ, ಈ ಅಶ್ವತ್ಥ ವೃಕ್ಷವನ್ನ ಪರಮಾತ್ಮ ಅಂತ ನಾವು ಭಾವಿಸಿಕೊಂಡರೂ, ಅದಲ್ಲದೆ ಕೂಡ ಯಾವ ಒಂದು ಮರದಲ್ಲಿ ನಾವು ಮೂಲದಿಂದ ಮೇಲಕ್ಕೆ ಹೋದರೆ, ಹಾಗೆ ಮೇಲಿನಿಂದ ಮೂಲಕ್ಕೆ ಬಂದ್ರೆ ನಾವು ಕಾಣೋದು ಆ ಮರದ ಸಾರವನ್ನೇ ಅಲ್ವಾ. ಮಾವಿನ ಮರಕ್ಕೆ ಬಂದಿದ್ದೇವೆ ಅಥವಾ ಹಲಸಿನ ಮರದ ಬಳಿ ಬಂದಿದ್ದೇವೆ. ಹಲಸಿನ ಮರದಲ್ಲಿ ಮೇಲಿಂದ ನೋಡ್ಕೊಂಡು ಕೆಳಕ್ಕೆ ಬಂದ್ರೂ ಎಲ್ಲ ಕಾಣೋದೇನು? ಹಲಸೆ, ಹಲಸಿನ ಎಲೆ, ಹಲಸಿನ ಹೂವು, ಹಲಸಿನ ಹೀಚು, ಹಲಸಿನ ಕಾಯಿ, ಕೆಳಗೆ ಬರ್ತಾ ಹಲಸಿನ ಬೊಡ್ಡೆ, ಹಲಸಿನ ಬೇರು ಅಲ್ವಾ, ಹಲಸಿನ ಕೊಂಬೆ. ಹಾಗೆ ಕೆಳಗಿಂದ ಬಂದ್ರೆ ಹಲಸಿನ ಬೇರುಗಳು, ಹಲಸಿನ ಬೊಡ್ಡೆ, ಹಾಗೆ ಮೇಲೆ ಏರ್ತಾ ಯಾವ ರೀತಿ ಯಾವುದೇ ಮರ ತಗೊಳ್ಳಿ, ಆ ಮರ ಏನ್ ತೋರಿಸುತ್ತೆ? ಅದರ ಸಾರವನ್ನ ತೋರಿಸುತ್ತೆ. ಹಾಗೆ ಇಲ್ಲಿ ನಾನಾ ವಿಧವಾದ ಮರಗಳು ಅಂತ ಹೇಳಿದಾಗ 1-2 ಅಂತಲ್ಲ, ಆ ಎಲ್ಲವನ್ನ ಒಳಗೊಂಡಿರುವ ವನ. ಅಂದ್ರೆ ಏನರ್ಥ ಆಯ್ತು ಈಗ? ಕದಂಬವನ ಅಂದ್ರೆ ಎಷ್ಟು ಬಗೆಯಾದ ಜೀವಕೋಟಿಗಳಿದೆ ಪ್ರಪಂಚದಲ್ಲಿ, ಒಂದೊಂದು ಬಗೆನ ಅಂಥ ಅನೇಕ ವಿಧವಾದ ಜೀವಕೋಟಿಗಳು ಇರುವಂಥ ಒಂದು ವನ ಯಾವುದು ಅಂದ್ರೆ ಈ ಪ್ರಪಂಚ. ಈ ಪ್ರಪಂಚದಲ್ಲಿ ಆಕೆ ವಾಸಿನಿ ವಾಸ ಮಾಡ್ತಾ ಇದ್ದಾಳೆ. ಇದನ್ನ, ಈ ಪ್ರಪಂಚವನ್ನ ಯಾಕೆ ಕದಂಬ ಅಂತ ಕರೀತಾರೆ ಅಂತ ಕೇಳಿದ್ರೆ, ಕಂ ಅಂತ ಇದೆ, ಕಂ ದಮಯತಿ ಅನ್ನುವ ಅರ್ಥದಿಂದ ಇದನ್ನ ಕದಂಬ ಅಂತ ಕರೀತಾರೆ. ಕಂ ಅಂದ್ರೆ ಏನು? ನಮಗೆ ಉಪನಿಷತ್ತಿನಲ್ಲಿ ಇವನಿಗೆ ಉಪಕೋಸಲ ಅನ್ನುವವನಿಗೆ ಅಗ್ನಿಗಳು ಉಪದೇಶ ಮಾಡುತ್ತೆ. ಉಪಕೋಸಲ ಜಾಬಾಲ ಅನ್ನುವವನ ಶಿಷ್ಯ. ಜಾಬಾಲ ಅವನಿಗೆ ವಿದ್ಯೆ ಹೇಳಿಕೊಡೋದೇ ಇಲ್ಲ. ವಿದ್ಯೆ ಹೇಳಿಕೊಡೋದಿಲ್ಲ ಅಂದ್ರೆ ಅವನ ಹತ್ರ ಇವನು ವಿದ್ಯೆ ಬಯಸಿ ಬಂದಿದ್ದಾನೆ. ಅವನು ಬಂದ ಮೇಲೆ ಎಷ್ಟೋ ಜನ ಬಂದಿದ್ದಾರೆ. ಬಂದವರಿಗೆಲ್ಲ ವಿದ್ಯಾಭ್ಯಾಸ ಮುಗಿಸಿ
ಸಾಮಾನ್ಯವಾಗಿ ಗುರುಕುಲ ವಾಸಕ್ಕೆ ಬಂದ್ರೆ ಗುರು ಅವರ ಕೆಪಾಸಿಟಿ ಏನಿರುತ್ತೆ ಅಷ್ಟನ್ನ ಹೇಳ್ಕೊಟ್ಟಾದ್ಮೇಲೆ ಅಪ್ಪ ನೀನ್ ಕಲ್ತಿದ್ದೆಲ್ಲ ಆಯ್ತು, ನೀನ್ ಮನೆಗೆ ಹೋಗು ಅಂತ ಹೇಳೋವರೆಗೆ ಇರಬೇಕು. ಅವನು ಇನ್ನೂ ಕಲಿತಾನೆ ಅಂದ್ರೆ ಎಷ್ಟೆಷ್ಟು ಕಲಿತಾನೆ ಅಷ್ಟೂ ಕಲಿಸೋವರೆಗೆ ಅವನು ಇರಬೇಕು. ಗುರು ಹೋಗು ಅಂತ ಹೇಳದೆ ಹೋಗೋ ಹಾಗಿಲ್ಲ. ಇವನು ಉಪಕೋಸಲ ಬಂದ ಮೇಲೆ ಎಷ್ಟೋ ಜನರು ಹೋಗಿದ್ದಾರೆ ಮನೆಗೆ, ಉಪಕೋಸಲನ್ನ ಮಾತ್ರ ಜಾಬಾಲ ಹೋಗು ಅನ್ಲೇ ಇಲ್ಲ. ಇವನಿಗೆ ಯಾಕೆ, ನನ್ನಲ್ಲೇನ್ ತಪ್ಪು, ನಾನೇನು ಅಪರಾಧ ಮಾಡಿದ್ದೀನಿ, ನನ್ನಲ್ಲಿ ನಿಷ್ಠೆ ಇಲ್ವಾ, ಶ್ರದ್ಧೆ ಇಲ್ವಾ, ವಿದ್ಯೆ ಕಲಿಬೇಕು ಅಂತ ಆಸೆ ಇಲ್ವಾ, ಅಥವಾ ನಾನು ಗುರು ಸೇವೆ ಸರಿಗ್ ಮಾಡ್ತಾ ಇಲ್ವಾ, ಹಾಗೆ ಅವನು ಕೊರಗ್ತಾ ಇದ್ದಾನೆ. ಆಗಾಗ ಹೋಗಿ ಗುರುಪತ್ನಿ ಅಮ್ಮನ ಹತ್ರ, ಗುರುಪತ್ನಿನೇ ಮಕ್ಕಳಿಗೆಲ್ಲ ಅಮ್ಮ, ಆದ್ರಿಂದ ಅವಳ ಹತ್ರ ಹೋಗಿ ಅಮ್ಮ ಯಾಕೋ ಗುರುಗಳು ನನಗೆ ಪಾಠ ಹೇಳ್ತಿಲ್ಲ ಅಂತ ಏನಾದ್ರೂ ನೊಂದ್ಕೊಂಡು ಅಮ್ಮನ ಹತ್ರ ಕಣ್ಣೀರ್ ಹಾಕಿದ್ದಾನೆ. ಒಂದು ದಿವಸ ಅಮ್ಮ ಅವನ ದುಃಖ ನೋಡ್ಲಾರ್ದೆ ಗುರುಗಳ ಹತ್ರ ಹೇಳಿದ್ಲು, ನೋಡಿ ಎಲ್ಲರನ್ನ ನೀವು ಕಳಿಸ್ಕೊಟ್ರಿ, ಪಾಪ ಈ ಉಪಕೋಸಲ ಏನ್ ತಪ್ಪು ಮಾಡಿದ್ದಾನೆ, ಅವನು ಶ್ರದ್ಧೆಯಿಂದ ಇದ್ದಾನೆ, ನಿಷ್ಠೆಯಿಂದ ಇದ್ದಾನೆ, ನಾವು ನೋಡ್ತಾ ಇದ್ದೇವೆ, ನಿಮ್ಮ ಸೇವೆ ಮಾಡ್ತಾ ಇದ್ದಾನೆ. ಗುರುಗಳು ಸೇವೆ ಮಾಡುವಂತ ಅಗ್ನಿಗಳು ಯಾವುದು, ಗಾರ್ಹಪತ್ಯ, ದಕ್ಷಿಣ ಮತ್ತು ಆಹವನೀಯ, ಆ ಅಗ್ನಿಗಳ ಪೂಜೆ ಮಾಡ್ತಾ ಇದ್ದಾನೆ, ಎಲ್ಲವನ್ನ ಶ್ರದ್ಧೆಯಿಂದ ನೋಡ್ತಾ ಇದ್ದಾನೆ. ಅವನಿಗೆ ಯಾಕೆ ನೀವು ಪಾಠ ಹೇಳ್ತಾ ಇಲ್ಲ, ಅವನು ತುಂಬಾ ನೊಂದ್ಕೊಂಡಿದ್ದಾನೆ ಅಂತ ಹೇಳಿದ್ಲು ಅಷ್ಟೇ. ಅವನೇನು ಮಾಡ್ದ, ಮಾತಾಡ್ಲಿಲ್ಲ, ಕತೆ ಆಡ್ಲಿಲ್ಲ, ಜಾಗ ಬಿಟ್ಟು ಹೊರಟು ಹೋಗ್ಬಿಟ್ಟ. ಬರ್ತಾನೇನೋ ಅಂತ ಕಾದ್ರೆ ಬರ್ಲೂ ಇಲ್ಲ. ಈಗ ಈ ಹುಡುಗ ಉಪಕೋಸಲ ಏನು ಮಾಡ್ದ, ಗುರುಗಳು ಮಾಡ್ಬೇಕಾಗಿದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಗುರುಗಳು ಹೊರಟೋಗಿದ್ದಾರೆ, ಗುರುಗಳು ಆಶ್ರಮದಲ್ಲಿ ಏನೇನು ಕರ್ತವ್ಯ ನಿರ್ವಹಿಸಬೇಕು ಆ ಎಲ್ಲ ಕರ್ತವ್ಯನೂ ನಿರ್ವಹಿಸ್ತಾ ಇದ್ದಾನೆ. ಆಗ ಇವನಿಗೆ ಬೇಜಾರಾಯ್ತು, ನನ್ನಿಂದ ಮಹಾಘೋರ ಅಪರಾಧ ಆಗಿರ್ಬೇಕು, ಮಾತು ಆಡ್ಲಿಲ್ಲ, ಇಲ್ಲ ನಾನು ಇವತ್ತಲ್ಲ ನಾಳೆ ಹೇಳ್ತೀನಿ ಅನ್ಲಿಲ್ಲ, ಇಲ್ಲ ಅವನಿಷ್ಟು ತಪ್ಪು ಮಾಡಿದಾನೆ ನಾ ಹೇಳಲ್ಲ ಆ ಥರನೂ ಹೇಳಲಿಲ್ಲ, ಏನ್ ಹೇಳಿದ್ರು ಸಮಾಧಾನ ಆಗಿರ್ತಿತ್ತು, ತಿದ್ದುಕೊಳ್ತಾ ಇದ್ದೆ, ಹೀಗೆ ಮಾಡ್ಬಿಟ್ರಲ್ಲ ಗುರುಗಳು ಅಂತ ಒಳಗೆ ಕೊರಗುತ್ತಾ ಇದ್ದಾನೆ. ಕೊರಕೊಂಡವನೇನ್ ಮಾಡ್ದ, ಊಟ ಬಿಟ್ಬಿಟ್ಟ, ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಪಾಪ ತಾಯಿಗೆ ಊಟ ಬಿಟ್ರೆ ಸಮಾಧಾನ ಆಗಲ್ಲ, ಮನೇಲಿರೋರು ಹೆಂಗ್ ಊಟ ಮಾಡಕ್ಕಾಗುತ್ತೆ. ಅವಳು ಬಂದು ಕರೆದ್ಲು, ಮಗು ಊಟ ಮಾಡು ಬಾ. ಇಲ್ಲಮ್ಮ ನಾನು ಊಟ ಮಾಡಲ್ಲ ಅಂತ ಹುಡುಗ ಹೇಳ್ದ, ಬಾ ಮಗು ಊಟ ಮಾಡು. ಆಗ ಅವನು ಹೇಳ್ದ, ಇಲ್ಲಮ್ಮ ನನಗೆ ಬಹಳ ನಾನೇನೋ ಅಪರಾಧ ಮಾಡಿದ್ದೇನೆ, ಇಲ್ಲದೆ ಇದ್ರೆ ಗುರುಗಳು ಮಾತು ಆಡದೆ ಹೊರಟೋದ್ರಲ್ಲ, ಆದ್ರಿಂದ ನಾನು ಬಹಳ ನೋಯ್ತಾ ಇದ್ದೇನೆ ಮನಸ್ಸೊಳಗೆ, ಏನಂತ ಅಪರಾಧ ಮಾಡಿದೀನೋ ಏನೋ, ನನಗೆ ಗುರುಗಳು ಪಾಠ ಹೇಳ್ತಾ ಇಲ್ವಲ್ಲ. ಪಾಠ ಹೇಳ್ತಾ ಇಲ್ಲ ಅಂದ್ರೆ ಹೇಳಿದ್ದಾರೆ, ಯಾವುದು ಆದರೆ ಫೈನಲ್ ಆಯ್ತಲ್ಲ ಅದಾಯ್ತು ನೀವು ಹೋಗು ಅನ್ನೋ ತರ ಪಾಠ ಹೇಳಿಲ್ಲ, ಅದಷ್ಟೇ, ಮಿಕ್ಕಿದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ. ಆದ್ರಿಂದ ನಾನು ಊಟ ಮಾಡಲ್ಲ ಅಮ್ಮ ಅಂತ ಹೇಳ್ದ. ಪಾಪ ಈಗ ತಾಯಿಗೂ ಕೂಡ ಅಂದ್ರೆ ಗುರುಪತ್ನಿಗೂ ಕೂಡ ನೋವು, ಅಯ್ಯೋ ಈ ಮಗು ಊಟ ಮಾಡದೆ ಹೀಗೆ ನೋಯ್ತಾ ಇದ್ದಾನೆ, ಇವರು ಕೂಡ ಹೇಳ್ದೆ ಕೇಳ್ದೆ ಹೊರಟೋದ್ರು, ಎಲ್ಲಿದಾರೋ ಏನೋ ಅಂತ ಇವಳು ಯೋಚನೆ ಮಾಡ್ತಾ ಇದ್ದಾಳೆ. ಹೀಗೆ ಇದ್ರೂ ಕೂಡ ಅವನು ಸೇವೆ ತಪ್ಪಿಸ್ಲಿಲ್ಲ. ಗುರುಗಳು ಏನೇನು ಮಾಡ್ತಿದ್ರು ತನ್ನ ಎಲ್ಲ ಕರ್ತವ್ಯವನ್ನ ಶ್ರದ್ಧಾನಿಷ್ಠೆಯಿಂದ ನಿರ್ವಹಣೆ ಮಾಡ್ತಾನೆ ಇದ್ದಾನೆ. ಆಗ ಆ ಮೂರು ಅಗ್ನಿಗಳು ಗಾರ್ಹಪತ್ಯ, ದಕ್ಷಿಣ, ಆಹವನೀಯ, ಆ ಮೂರು ಅಗ್ನಿಗಳು ಮಾತಾಡಿಕೊಂಡು, ಪಾಪ ಇವನಿಷ್ಟೊಂದು ನೋಯ್ತಾ ಇದ್ದಾನೆ, ನಮ್ಮನ್ನ ಇಷ್ಟು ಶ್ರದ್ಧೆ ನಿಷ್ಠೆಯಿಂದ ಸೇವೆ ಮಾಡಿದ್ದಾನೆ, ಆದ್ರಿಂದ ನಾವೇ ಇವನಿಗೆ ವಿದ್ಯೆ ಕೊಟ್ಟು ಬಿಡೋಣ ಅಂತ ಮಾತಾಡಿಕೊಂಡು ಮೂರೂ ಜನ ಒಗ್ಗಟ್ಟಾಗಿ ಬಂದು ಒಂದೇ ಧ್ವನಿಯಲ್ಲಿ ಹೇಳಿದ್ರು, ಪ್ರಾಣಃ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ. ಈ ಕಮ್ಗೋಸ್ಕರ ಇಷ್ಟು ಕಥೆ ಹೇಳಿದೆ, ಅಂದ್ರೆ ಇದು ತಿಳ್ಕೊಂಡ ಹಾಗೆ ಆಗತ್ತೆ ನಿಮಗೆ ಅಂತ. ಅವನು ಹೇಳ್ದ, ಪ್ರಾಣ ಬ್ರಹ್ಮ ಅಂದ್ರೆ ಅರ್ಥ ಆಗತ್ತೆ. ಯಾಕೆ, ಪ್ರಾಣ ವಿಸ್ತಾರವಾಗಿರುವಂತಹ ಒಂದು ವಸ್ತು, ಪ್ರಾಣ ಇಲ್ಲದ ಜಾಗ ಯಾವುದೂ ಇಲ್ಲ. ಗಿಡ ಮರಗಳಲ್ಲಿ ಪ್ರಾಣ ಇದೆ, ಪಶು ಪಕ್ಷಿಗಳಲ್ಲಿ ಪ್ರಾಣ ಇದೆ, ಕಲ್ಲು ಮುಳ್ಳುಗಳಲ್ಲಿ ಪ್ರಾಣ ಇದೆ. ಆದ್ರಿಂದ ಪ್ರಾಣ ಬ್ರಹ್ಮ ಅಂದ್ರೆ ಅರ್ಥ ಮಾಡ್ಕೊಳ್ತೀನಿ. ಕಂ ಬ್ರಹ್ಮ, ಖಂ ಬ್ರಹ್ಮ ಅಂದ್ರಲ್ಲ, ಅದು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ದ. ಆಗ ಅವ್ರು ಹೇಳಿದ್ರು, ಯಾವುದು ಕಮ್ಮೋ ಅದೇ ಖಂ, ಅಂದ್ರೆ ಒಂದು ಕ ಅಲ್ಪ ಪ್ರಾಣ, ಇನ್ನೊಂದು ಮಹಾಪ್ರಾಣ. ಯಾವುದು ಕಮ್ಮೋ ಅದೇ ಖಂ ಅಂತ ಹೇಳಿದ್ರು. ಇದು ಏನು ಬಿಡಿಸಿ ಹೇಳ್ದಂತಾಯ್ತು. ಆದ್ರೆ ಆಮೇಲೆ ಅವನಿಗೆ ಅದೆಲ್ಲ ಅರ್ಥ ಮಾಡ್ಕೊಳ್ತಾ ಬಂದ. ಈಗ ನಾವು ಆ ತತ್ವದ ಕಡೆ ಹೋಗೋದು ಬೇಡ, ನಿಮ್ಗೆ ಕಂ ಅನ್ನೋದು ಬ್ರಹ್ಮ ಹೇಗೆ ಅನ್ನುವುದಕ್ಕೆ ಉಪನಿಷತ್ತಿನ ಒಂದು ದೃಷ್ಟಾಂತವನ್ನ ತೋರಿಸಿದೆ. ಕಂ ಅಂದ್ರೆ ಆಕಾಶ, ಕಂ ಅಂದ್ರೆ
ಆಕಾಶ. ಆಕಾಶ. ಖಂ ಅಂದ್ರೆ ಏನು? ಸುಖ. ಸುಖ ಈಗ ಇದು ಎರಡು ಸಮನ್ವಯ ಆಗತ್ತೆ ಕದಂಬದಲ್ಲಿ. ಸುಖ ಪ್ರಪಂಚದಲ್ಲಿದೆಯೋ ಇಲ್ವೋ? ಇದೆ. ನಾವೆಲ್ಲ ಸುಖ ಪಟ್ಟಿದೀವೋ ಇಲ್ವೋ? ಪಟ್ಟಿದ್ದೇವೆ. ಆದ್ರೆ ಸದಾ ಸುಖದಲ್ಲಿದ್ದೇವೋ? ಇಲ್ಲ. ಅಂದ್ರೆ ಅರ್ಥ ಏನಾಯ್ತು? ಈ ಸುಖ ಬದಲಾಗುವಂಥದ್ದು, ಕ್ಷಣಿಕವಾದದ್ದು. ಒಂದು ಸ್ವಲ್ಪ ಕಾಲ ಸುಖವಾಗಿರುತ್ತೆ, ಆಮೇಲೆ ಅದು ಸುಖ ಆಗದೇ ಇರಬಹುದು. ಹಾಗಿರುವಾಗ ಸುಖ ಹೇಗೆ ಬ್ರಹ್ಮ ಆಗತ್ತೆ ಅಂತ ಅವನ ಪ್ರಶ್ನೆ ಇದ್ದಿದ್ದು. ಕಂ ಅಂದ್ರೆ ಆಕಾಶ. ಆಕಾಶ ಏನಾಗಿದೆ? ಪಂಚಭೂತಗಳಾಗಿದೆ. ಪಂಚಭೂತನ ಬ್ರಹ್ಮ ಅಂತ ಹೇಗೆ ತಿಳ್ಕೊಳ್ಳೋದು? ಬ್ರಹ್ಮನಿಂದ ಪಂಚಭೂತ ಬಂದಿರೋದಲ್ವಾ? ಆ ತರ ತಿಳ್ಕೊಂಡ ಅವನು. ಆಗ ಅವನ ಮನಸ್ಸಿಗೆ ಅರ್ಥ ಆಯಿತು ಏನಂತ, ಯಾವ ಸುಖ ಆಕಾಶದಷ್ಟು ವಿಸ್ತಾರವಾಗಿ, ಅನಂತವಾಗಿ, ಅಪಾರವಾಗಿ, ಅಗಾಧವಾಗಿ ಇದೆಯೋ ಅದು ಯಾವ ಸುಖ? ಅದು ನಮ್ಮ ಸ್ವರೂಪಾನಂದ. ನಮ್ಮ ಸ್ವಸ್ವರೂಪವನ್ನ ತಿಳ್ಕೊಂಡ್ರೆ, ನಮ್ಮ ಸ್ವಸ್ವರೂಪ ಏನು? ನಾನು ಪ್ರಸನ್ನಾಕ್ಷಿ ಅನ್ನೋದಲ್ಲ, ನನ್ನ ನಿಜ ಸ್ವರೂಪ ಏನಿದೆ ಪ್ರಸನ್ನಾಕ್ಷಿ ಅನ್ನೋದು ಈ ಶರೀರಕ್ಕೆ. ಶರೀರದ ಒಳಗಡೆ ಯಾವುದೋ ಒಂದಿದೆಯಲ್ಲ, ಅದಕ್ಕೆ ಯಾವ ಹೆಸರು ಕೊಟ್ಟಿಲ್ವಲ್ಲ. ಅದು ಪ್ರಸನ್ನಾಕ್ಷಿನಾ, ಇದು ಪ್ರಸನ್ನಾಕ್ಷಿನಾ ಅಂತ ಯೋಚನೆ ಮಾಡ್ತಾ ಬಂದ್ರೆ, ಆದ್ರಿಂದ ಆ ಸ್ವರೂಪವನ್ನ ತಿಳ್ಕೊಂಡಾಗ ದೊರಕೋ ಆನಂದ ಇದೆಯಲ್ಲ, ಆ ಸ್ವರೂಪಾನಂದ ಅದು ಪರಿಚ್ಛೇದ ಇರೋದಲ್ಲ. ಅಂದ್ರೆ ತುಂಡು ತುಂಡು ಮಾಡಿದ್ದಲ್ಲ, ವಿಸ್ತಾರವಾದ್ದು. ಹೇಗೆ ವಿಸ್ತಾರ? ಆಕಾಶದ ಹಾಗೆ ವಿಸ್ತಾರ. ಅದೀಗ ಅರ್ಥ ಆಯ್ತು ಅವನಿಗೆ. ಅಂದ್ರೆ ಕಂ ಅನ್ನೋದು, ಖಂ ಅನ್ನೋದು ಯಾವ ಸುಖ ನನ್ನ ಸ್ವರೂಪವನ್ನ ನಾನು ತಿಳ್ಕೊಂಡ್ರೆ ಅನಂತವಾದ ಸುಖವಾಗುತ್ತೋ. ಈಗ ನನಗೆ ಸುಖ ಇದೆ, ಈ ಸುಖ ಅನಂತವಾದ ಸುಖ ಯಾವಾಗುತ್ತೆ? ನಾನು ಎಲ್ಲರಲ್ಲಿ ಇರುವಂತ, ಈಗ ನಾವು ಹೇಳಿಕೊಂಡು ಬಂದ್ವಲ್ಲ, ಮಹಾಪದ್ಮಾಟವಿಯಲ್ಲಿರುವ ಅಮ್ಮ, ಮತ್ತೆ ಪಂಚಬ್ರಹ್ಮಾಸನದಲ್ಲಿರುವ ಅಮ್ಮ, ಈ ರೀತಿ ಏನೇನು ಹೇಳ್ಕೊಂಡು ಬಂದ್ವಿ, ಆ ಎಲ್ಲವನ್ನ ತಿಳ್ಕೊಂಡಾಗ ನಮ್ಮ ಆನಂದ ಏನಾಗುತ್ತೆ? ಸೀಮಿತ ಆನಂದ ಆಗಲ್ಲ, ದೊಡ್ಡದಾಗುತ್ತಾ ಹೋಗುತ್ತೆ. ನಾನು ಮನೆ ಒಳಗೆ ಪಟ್ಟಂತ ಆನಂದದಿಂದ ಹೊರಗೆ ಬಂದಾಗ ಸಿಕ್ಕೋ ಆನಂದ, ಅಲ್ಲಿಂದ ನಾನು ನದಿ ದಡಕ್ಕೆ ಹೋದಾಗ ಆನಂದ, ಅದೇ ನಾನು ಉದ್ಯಾನವನದಲ್ಲಿ ನೋಡಿದ ಆನಂದವನ್ನ ಮೀರಿದ ಆನಂದ ನದಿ ದಡದ ಆನಂದ, ನದಿ ದಡದಲ್ಲಿರುವಂತಹ ದೊಡ್ಡ ದೊಡ್ಡ ಕಾಡುಗಳ ಕಡೆ ಹೋದ್ರೆ ಸಿಕ್ಕೋ ಆನಂದ ಮತ್ತು ಆನಂದ. ಇದನ್ನ ನೀವು ಅನುಭವಿಸಬೇಕಾದ್ರೆ ನಮ್ಮ ಮನೆಯಲ್ಲೇ ಮನೆ ಒಳಗೆ ಇರುವ ಒಂದು ಆನಂದ, ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಮನೆಯಿಂದ ಹೊರಗೆ ಈಗ ಉದ್ಯಾನವನ ಅನ್ನಲ್ಲ, ಉದ್ಯಾನವನದಲ್ಲಿರೋದು, ಅದನ್ನ ಬಿಟ್ಟು ಬಿಸಿಲು ಮಚ್ಚ ಮೇಲೆ ಹೋಗಿ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು. ಇದು ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಬಿಸಿಲು ಮಚ್ಚಿನಲ್ಲಿ ಕೂತಾಗ ನಿಮ್ಮ ಒಂದು ಇದು ವಿಸ್ತಾರವಾದ ಭಾವನೆ ಬರುತ್ತೆ. ಒಂದು ಸಲ ಮಾಡಿ ನೋಡಿ, ನನ್ನ ಮಾತು ಸರಿನಾ ಅಂತ ತಿಳ್ಕೊಳ್ಳಿ. ಆಗ ಅಂದ್ರೆ ಎಷ್ಟು ಅಗಲ ಆಗತಾ ಹೋಗುತ್ತೆ, ಅಷ್ಟು ಇದು ವಿಸ್ತಾರ ಆಗತಾ ಹೋಗುತ್ತೆ. ಹಾಗೆ ಸ್ವರೂಪಾನಂದ, ನನ್ನೊಳಗೆ ನಾನು ಆತ್ಮವನ್ನ ಕಂಡಿದ್ದನಿಂದ ಸಿಕ್ಕೋ ಆನಂದ ಒಂದು, ನಿಮ್ಮೊಳಗೆ ಅವರೊಳಗೆ ಎಲ್ಲದರ ಒಳಗೆ ಆ ಆನಂದವನ್ನ ಕಾಣ್ತಾ ಹೋದಾಗ ಆನಂದ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಹಾಗೆ ಅದು ಕಂ ಬ್ರಹ್ಮ ಖಂ ಬ್ರಹ್ಮ. ಇಲ್ಲಿ ಕದಂಬದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಆ ಕಂ ಅಂದಾಗ ಯಾವ ಒಂದು ಬ್ರಹ್ಮಾನಂದ ಇದೆಯೋ ಆ ಬ್ರಹ್ಮಾನಂದವನ್ನ ಲೋಕಕ್ಕೆ ಉಣಬಡಿಸುವಂಥದ್ದು ಯಾವ ವೃಕ್ಷನೋ, ಯಾವ ವೃಕ್ಷ ಅದು? ಮಹಾವೃಕ್ಷ. ಯಾವುದನ್ನ ಊರ್ಧ್ವ ಮೂಲ ಮಧಶಾಖಂ ಅಂದ್ವೋ ಆ ವೃಕ್ಷನೇ, ಇನ್ಯಾವುದೋ ಆಗಕ್ಕೆ ಸಾಧ್ಯ ಇಲ್ಲ. ಆ ವೃಕ್ಷ ನಮಗೇನನ್ನ ಕೊಡುತ್ತೆ? ನಿತ್ಯ ನಿರಂತರವಾದ ಆನಂದವನ್ನ ಕೊಡುತ್ತೆ. ಸ್ವಸ್ವರೂಪ ಅಂದ್ರೆ ಈಗ ಈ ಶರೀರಕ್ಕೆ ಸೀಮೆ ಮಾಡಿಕೊಂಡು ಪಟ್ಟ ಆನಂದ ಅಲ್ಲ. ಈ ಶರೀರದ ಒಳಗೆ ಇರುವುದೇನು? ನಾನು. ಆ ಶರೀರದಲ್ಲಿರೋದೇನು? ನಾನು. ಆ ಶರೀರದಲ್ಲಿರೋದೇನು? ನಾನು. ನಾನು ನಾನು ತಾನೇ ಎಲ್ಲ ಕಡೆ ಇದೆ. ಆ ನಾನು ಅನ್ನೋದನ್ನ ನೀವು ಬಿಚ್ತಾ ನಡೀರಿ. ಆ ಆನಂದ ಏನಿದೆ ಅದು ಕದಂಬ. ಆ ಕದಂಬವನ ವಾಸಿನಿ. ಅಂಥ ಒಂದು ಆನಂದ ಹೇಗೆ ಆಕಾಶದಷ್ಟು ವಿಸ್ತಾರವಾದ, ಆಕಾಶದಷ್ಟು ಅಗಲವಾದ, ಆಕಾಶದಷ್ಟು ಅಪಾರವಾದ ಆ ಆನಂದ ಅಂಥ ಎಂಬ ವನದಲ್ಲಿ ವಾಸ ಮಾಡ್ತಾ ಇರುವುದರಿಂದ ಕದಂಬ ವನ ವಾಸಿನಿ. ಆ ರೀತಿ ಮತ್ತೆ ಈ ಕದಂಬ ಅನ್ನುವುದಕ್ಕೆ ನಾವು ಈ ಶ್ರೀಚಕ್ರ ಇದೆಯಲ್ಲ, ಶ್ರೀಚಕ್ರದಲ್ಲಿ 5 ತ್ರಿಕೋಣಗಳು ಕೆಳಮುಖವಾಗಿದೆ, 4 ತ್ರಿಕೋಣಗಳು ಮೇಲ್ಮುಖವಾಗಿದೆ. ಆ 5 ತ್ರಿಕೋಣಗಳು ಕೆಳಮುಖವಾಗಿದೆಯಲ್ಲ
ಆ ಸಮೂಹವನ್ನ ಕದಂಬ ಅಂತ ಹೇಳ್ತಾರೆ. 5 ಕೆಳಮುಖವಾದ ತ್ರಿಕೋಣಗಳನ್ನ ಶಕ್ತಿ ಸ್ವರೂಪ ಅಂತಾರೆ. 4 ಮೇಲ್ಮುಖವಾದ ತ್ರಿಕೋಣಗಳನ್ನ ಶಿವ ಅಂತ ಹೇಳ್ತಾರೆ. ಈ ಶಿವ ಮತ್ತು ಶಕ್ತಿ, ನೀವು ಶ್ರೀಚಕ್ರ ನೋಡಿದ್ರೆ ಆ ತ್ರಿಕೋಣಗಳು ಹೀಗೆ 5 ಬಂದಿರುತ್ತೆ, 4 ಆ 2 ಹೀಗೆ ಸೇರುತ್ತಲ್ಲ, ಅದರ ಮಧ್ಯದಲ್ಲಿ ಅಂದ್ರೆ ಆ ಮಧ್ಯದಲ್ಲಿ ಒಂದು ಬಿಂದುವಾಗಿ ಅದಿರುತ್ತೆ, ಅದನ್ನ ಕದಂಬ. ಅಲ್ಲಿ ಅವಳು ವಾಸ ಮಾಡ್ತಾ ಇದ್ದಾಳೆ. ಈಗ ಶ್ರೀಚಕ್ರದ ರೂಪಕ್ಕೆ ಬಂದ್ರೆ, ಮಂತ್ರದ ಮೊದಲು ನಾವು ಕಥಾಭಾಗದ ಬಂದ್ವಿ, ಮಂತ್ರದ ರೂಪಕ್ಕೆ ಬಂದ್ರೆ ಅಲ್ಲಿ ಅವಳು ಏನಾಗಿದ್ದಾಳೆ, ಹೀಗೆ ಆ ತ್ರಿಕೋಣಗಳು ಬಂದು 5 ಮತ್ತು 4 ಸೇರುವ ಒಂದು ತ್ರಿಕೋಣ ಇದೆಯಲ್ಲ, ಆ 5, 4 ಸೇರುವ ತ್ರಿಕೋಣದ ಒಂದು ಸಣ್ಣ ಬಿಂದು, ಅದು ಕದಂಬ. ಅಲ್ಲಿ ಅದನ್ನ ಕದಂಬ ಅಂತ ಕರೀತಾರೆ. ಆ ಜಾಗದಲ್ಲಿ ಅವಳು ವಾಸ ಮಾಡ್ತಾ ಇದ್ದಾಳೆ. ಅಂದರೆ ಶ್ರೀಚಕ್ರದಲ್ಲಿ ಈಗ ಆ ಕದಂಬದಲ್ಲಿ 5 ಕೆಳಮುಖ ತ್ರಿಕೋಣ, 4 ಮೇಲ್ಮುಖ ತ್ರಿಕೋಣಗಳು ಸಂಧಿಸುವ ಒಂದು ತ್ರಿಕೋಣದ ಒಂದು ಸಣ್ಣ ಭಾಗದ ಒಳಗೆ ಅವಳು ವಾಸ ಮಾಡ್ತಾ ಇದ್ದಾಳೆ. ಅದು ಕದಂಬ ವನ. ಹೀಗೆ ಕಮ್ ಅಂದ್ರೆ ನೀರು ಅಂತ ಕೂಡ ಅರ್ಥ. ಈ ಕದಂಬ ಮರ ಇದೆಯಲ್ಲ, ಕದಂಬ ಮರ ನಮಗೆ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದು ಇರುವ ಜಾಗದಲ್ಲಿ ಶಿಥಿಲತೆ ಅಂದ್ರೆ ಶೈತ್ಯಾಂಶ ತುಂಬಾ ಇರುತ್ತಂತೆ. ಅದು ವಾಯುಮಂಡಲಕ್ಕೆ ತಂಪನ್ನ ಕೊಡುತ್ತಂತೆ. ಮರನೇ ತಂಪು ಕೊಡುತ್ತೆ, ಇದು ವಾಯುಮಂಡಲಕ್ಕೆ ನೀರನ್ನ, ಮರಗಳು ಬೇರಿನಿಂದ ನೀರು ಹೀರುತ್ತಲ್ಲ, ಅದನ್ನ ವಾಯುಮಂಡಲಕ್ಕೆ ವಿಶೇಷವಾಗಿ ಕೊಡುತ್ತಂತೆ. ಹೇಗೆ ನಾವು ಈ ಅರಳಿ ಮರದಲ್ಲಿ ಹೇಳ್ತೇವಲ್ಲ, 200ಕ್ಕೂ 300ಕ್ಕೂ ಹೆಚ್ಚು ಆಕ್ಸಿಜನ್ ಸಿಕ್ಕತ್ತೆ ಅಂತ, ಆ ರೀತಿ ಈ ಕದಂಬ ವಾಯುಮಂಡಲಕ್ಕೆ ತುಂಬಾ ನೀರನ್ನ ತುಂಬಿಕೊಡುತ್ತಂತೆ. ನೀರು ಅನ್ನುವುದನ್ನ ನಾವು ಏನಂತ ನೋಡಿದ್ದೇವೆ, ಈ ಬ್ರಹ್ಮಾಂಡ ಇರುವಂತ ಜಾಗವಾಗಿ ನೋಡಿದ್ದೇವೆ ಅಲ್ವಾ. ಕಾರಣ ಜಲ, ಹಿರಣ್ಯ ಗರ್ಭಾಂಡ, ದೊಡ್ಡ ಗರ್ಭಾಂಡ ಏನಾಯ್ತು, 1000 ವರ್ಷಗಳ ಕಾಲ ದೊಡ್ಡ ನೀರೊಳಗೆ ಇತ್ತು. ಆ ನೀರು ಯಾವುದು, ಕಾರಣ ಜಲ. ಆ ರೀತಿಯಲ್ಲಿ ಆ ಕದಂಬ ಅನ್ನುವಾಗ ಕಾರಣ ಜಲವಾಗಿ ಇರುವಂತ ಪಂಚಭೂತಗಳಾದ ಜಲ ಅಲ್ಲ ಇದು. ಕಾರಣ ಜಲ ಅಂದ್ರೆ ಸಕಲ ಜೀವಿಗಳು ಜೀವಂತವಾಗಿರುವುದಕ್ಕೆ ಬೇಕಾದ ಜಲ, ನಮ್ಮ ಶರೀರದ ಒಳಗೆ ಇರುವ ಆ ಜಲ ಅಂದ್ರೆ ಜೀವವಾಗಿರುವುದಕ್ಕೆ ಬೇಕಾದ ಅಂಥ ಒಂದು ಜಲವನ್ನ ಅವಳು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡು ಸಕಲ ಜೀವಿಗಳು ಕೂಡ ಸದಾ ಕಾಲ ಸುಖದಿಂದ, ನೋಡಿ ಕಮ್ ಅಂದ್ರೆ ಸುಖ, ಹಾಗೆ ಸುಖದಿಂದ ಇರುವುದಕ್ಕೆ, ಅಮೃತಮಯವಾಗಿ ಬದುಕುವುದಕ್ಕೆ ಬೇಕಾದಂಥ ಆ ಎಲ್ಲವನ್ನ ಕರುಣಿಸುವ ಒಂದು ನೆಲೆಯಲ್ಲಿ ಅವಳು ಇದ್ದಾಳೆ. ಹಾಗೆ ಅವಳನ್ನ ಕದಂಬವನ ವಾಸಿನಿ. ಈಗ ಈ ಕದಂಬವನ ವಾಸಿನಿ ಅನ್ನುವುದನ್ನ ನಾವು ಧ್ಯಾನ ಮಾಡ್ತಾ ಇದ್ರೆ ಎಲ್ಲ ಸೇರ್ಬಿಡ್ತು ನೋಡಿ. ಈಗ ನಾವು ನೋಡಿದಂತೆ ಅಮೃತ ಸೇರ್ತು, ಸುಖ ಸೇರ್ತು, ಆಕಾಶದಷ್ಟು ವಿಶಾಲವ ಎಲ್ಲ ಸೇರಿಬಿಟ್ಟಿದ್ರಿಂದ ಯಾವುದು ನಮಗೆ ಸುಖ ಸಿಕ್ಕತ್ತೆ, ಯಾವುದು ಸಿಕ್ಕಲ್ಲ, ಎಲ್ಲ ಸಿಕ್ಕೋಗುತ್ತಾ. ಆದ್ರಿಂದ ಈ ಸುಖ ಸಿಕ್ಕುತ್ತಾ, ಇದು ಸಿಕ್ಕಲ್ಲ ಅಂದ್ರೆ ನಾನು ಆ ಅಂಗಡಿಗೆ ಬರಲ್ಲ, ನನಗೆ ಆ ಅಂಗಡಿಗೆ ಹೋಗ್ಬೇಕಿದೆ, ಇಲ್ಲ ಹಾಗಿಲ್ಲ, ಈ ಅಂಗಡಿಲಿ ಎಲ್ಲ ಸಿಕ್ಕತ್ತೆ. ಆದ್ರಿಂದ ಅಭೀಷ್ಟ ಏನೇನಿದೆ ಆ ಎಲ್ಲವನ್ನ ತಗೊಳ್ಳಿ ಅಂತ ಇರೋದು ಒಂದೇ ಚೀಲ, ಆ ಚೀಲದಿಂದ ಕೈ ಹಾಕಿ ತೆಕ್ಕೊಟ್ರೆ ಯಾರಿಗೆ ಏನು ಬೇಕೋ ಅದು ಸಿಕ್ಕುತ್ತೆ. ಅಂಥ ಒಂದು ಜಾಗ ಯಾವುದೋ ಅದು ಕದಂಬ ವನ. ಆ ಜಾಗದಲ್ಲಿ ಆಕೆ ವಾಸ ಮಾಡ್ತಿದ್ದಾಳೆ ಅಂದ್ರೆ ಆ ನಾಮವನ್ನ ನಾವು ಸ್ಮರಿಸಿಕೊಂಡ್ರೆ ಸಾಕು, ನಮ್ಮ ಅಭೀಷ್ಟಗಳೇನಿದೆ ಅದೆಲ್ಲವೂ ನಮಗೆ ದೊರೆತು ಹೋಗುತ್ತೆ, ಸಿಕ್ಕಿಬಿಡುತ್ತೆ. ಅಂಥ ಒಂದು ಶಕ್ತಿ ಇದೆ. ಇನ್ನು ಕದಂಬ ಅನ್ನುವುದನ್ನ ಈಗ ಯೌಗಿಕವಾಗಿ ಯೋಚನೆ ಮಾಡಿದ್ರೆ ಕದಂಬ ಎನ್ನುವುದು ನಾಡಿ, ಆ ನಾಡಿಗಳಲ್ಲಿರುವ ದೋಷ. ಕತ್ತಂದ್ರೆ ದೋಷ. ಆ ದೋಷಗಳೇನಿದೆ, ನಾಡಿಗತವಾಗಿ ದೋಷಗಳೇನಿದೆ, ರಕ್ತ ಈಗ ಸುಲಭವಾಗಿ ಸಂಚಾರ ಆಗಲ್ಲ, ರಕ್ತ ಸಂಚಾರಕ್ಕೆ ಅಡೆತಡೆಗಳಿದೆ. ಹಾಗೆ ಧ್ಯಾನ ಮಾಡುವಾಗ ಪ್ರಾಣ ಸರಿಯಾದ ರೀತಿಯಲ್ಲಿ ಮೇಲ್ಮುಖಕ್ಕೆ ಬರಲ್ಲ, ಅಪಾನ ಸರಿಯಾದ ರೀತಿಯಲ್ಲಿ ಕೆಳಮುಖಕ್ಕೆ ಹೋಗಲ್ಲ, ಮನಸ್ಸನ್ನ ನಿಗ್ರಹಿಸಕ್ಕಾಗಲ್ಲ, ಚಂಚಲವಾಗುವಂತೆ ಮಾಡುತ್ತೆ. ಅಂಥ ದೋಷಗಳು ನಾಡಿಗತವಾಗಿದೆ. ಆ ಎಲ್ಲ ದೋಷಗಳನ್ನ ಪರಿಹರಿಸಿ ಅಮೃತಮಯವಾದ ಭಾವವನ್ನ ನಾಡಿಗಳಲ್ಲಿ ತಂದು ತುಂಬುತ್ತಾಳೆ. ಆದ್ರಿಂದ ಕದಂಬ ವನ ವಾಸಿನಿ. ಹೀಗೆ ಯೌಗಿಕವಾದ ನೆಲೆಯಲ್ಲಿ ಕೂಡ ಈ ನಾಮವನ್ನ ಇಟ್ಕೊಂಡು ಧ್ಯಾನ ಮಾಡುವುದಕ್ಕೆ ವಿಷಯವಾಗಿ ನಾವು ಮಾಡಿಕೊಂಡ್ರೆ ಅಂಥ ಒಂದು ಧ್ಯಾನದಿಂದ
ನಾವು ಏನನ್ನ ಪಡೆಯಬಹುದು? ಆ ಕದಂಬ ವನದಲ್ಲಿರುವಂತಹ ತಾಯಿಯನ್ನ ಪಡೆಯಕ್ಕಾಗುತ್ತೆ. ನಾಡಿಗಳೆಲ್ಲವೂ ಶುದ್ಧವಾಗಿ, ಶುದ್ಧವಾದ ನಾಡಿಯ ಮೂಲಕ ಪ್ರಾಣಾಪಾನಗಳನ್ನ ಒಂದಾಗಿ ಸೇರಿಸಿ ಸುಷುಮ್ನೆಯೊಳಗೆ ತಂದು ಅದನ್ನ ಮೇಲ್ಮುಖಕ್ಕೆ ಕೊಂಡೊಯ್ದು ಆ ಪರತತ್ವ ಸಹಸ್ರಾರದಲ್ಲಿ, ಸಹಸ್ರಾರಾತೀತದಲ್ಲಿ ಇರುವ ಆ ಪರತತ್ವವನ್ನ ನಮ್ಮ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆಗೇನಿದೆ ಮತ್ತೆ ಅಮೃತ 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 ಅಮೃತ, ಎಲ್ಲೆಲ್ಲೂ ಅಮೃತ. ನಾವು ಒಂದು ದೃಷ್ಟಾಂತ ನೋಡಿದ್ವಿ ನೋಡಿ, ಮೇಲಿಂದ ಕೆಳಗೆ ಬರುವಾಗ ಕಿರಣಗಳು ಎಲ್ಲೆಲ್ಲಿವರೆಗೆ ಹರಡುತ್ತೆ ಅದನ್ನೆಲ್ಲ ನೋಡ್ತಾ ಮತ್ತೆ ಕೆಳಗಿಂದ ಮೇಲಕ್ಕೆ ಹೋಗ್ಬಿಟ್ಟ ಮೇಲೆ ಆ ಜಾಗ ಮುಟ್ಟಿದ ಮೇಲೆ ಅಲ್ಲೇನಿಲ್ಲ, ಮತ್ತೆ ಇಳಿಯೋದು ಹತ್ತೋದು ಅನ್ನೋದಿಲ್ಲ. ಇಳಿಯೋದು ಹತ್ತೋದು ಇಲ್ಲದ ಜಾಗದಲ್ಲಿ ಏನಿದೆ? ಪೂರ್ಣ ಆನಂದ ಇದೆ, ಪೂರ್ಣ ಸುಖ ಇದೆ, ಪೂರ್ಣ ಬೆಳಕಿದೆ. ಅಂಥ ಒಂದು ಜಾಗ ಅದು ಯಾವುದದು? ಅದು ಈ ನಾಡಿಗಳು ಸಂಪೂರ್ಣ ಶುದ್ಧವಾಗಿ, ಎಲ್ಲ ಒಂದು ಶುದ್ಧವಾದ ನಾಡಿಗಳು ಸುಷುಮ್ನೆಯನ್ನ ಪ್ರವೇಶಿಸಿ ಸುಷುಮ್ನೆಯಿಂದ ಮೇಲೆ ಮೇಲಕ್ಕೆ ಸಾಗುತ್ತಾ ಸಹಸ್ರಾರಾತೀತವಾದ ನೆಲೆಯನ್ನು ಮುಟ್ಟಿದಾಗ ಎಲ್ಲೆಲ್ಲೂ ಬೆಳಕು, ಎಲ್ಲೆಲ್ಲೂ ಆನಂದ. ಆ ಆನಂದ ಬೆಳಕಿನ ಒಂದು ಸಾಗರ, ಅದನ್ನ ತೋರಿಸುವಂಥದ್ದು ಕದಂಬ. ಆ ಕದಂಬ ಅದನ್ನೇ ಮತ್ತೆ ಹೇಳ್ತಾರೆ, ಬ್ರಹ್ಮರಂಧ್ರವನ್ನ ಹೇಳೋದು. ಬ್ರಹ್ಮರಂಧ್ರವನ್ನ ಕೂಡ, ಬ್ರಹ್ಮರಂಧ್ರ ಅಂದ್ರೆ ಈ ಜಾಗ ಇದೆಯಲ್ಲ ಇದು, ಆ ಬ್ರಹ್ಮರಂಧ್ರವೂ ಕೂಡ ಇದನ್ನ ಭೇದಿಸಿಕೊಂಡು ಹೋಗಿ ನಮ್ಮನ್ನ ಕದಂಬದಲ್ಲಿ, ಕದಂಬವನದಲ್ಲಿ ಸೇರಿಸಿಕೊಡುವಂಥದ್ದು ಎಂಬುದಾಗಿ ಹೇಳ್ತಾರೆ. ಹೀಗೆ ತಾಯಿ ಕದಂಬವನ ವಾಸಿನಿ. ಕದಂಬವನ ವಾಸಿನಿ ಅಂದಿದ್ರಿಂದ ಏನೇನನ್ನ ತಿಳ್ಕೊಂಡ ಹಾಗಾಯ್ತು? ಆನಂದವನ್ನ, ಅಪರಿಮಿತವಾದ ಆನಂದವನ್ನ, ಅಗಾಧವಾದ ಆನಂದವನ್ನ ಕೊಡುವಂಥವಳು. ಸಕಲ ಜೀವಿಗಳು ಸದಾಕಾಲ ಜೀವಂತವಾಗಿ ಇರುವುದಕ್ಕೆ ಬೇಕಾದಂಥ ಸಕಲ ಪೋಷಣೆಯನ್ನ, ಆರೋಗ್ಯವನ್ನ, ಸಮೃದ್ಧಿಯನ್ನ ಕೊಡುವಂಥವಳು. ಹೀಗೆ ಕಮ್ ಅನ್ನುವುದನ್ನ ಕದಂಬ, ಹಾಗೆ ಆಕಾಶಾತೀತವಾಗಿ ಇರುವಂಥ ಪರಬ್ರಹ್ಮಾನಂದವನ್ನ, ಅಮೃತವನ್ನ ಕೊಡುವಂಥ ಒಂದು ನೆಲೆ ಏನಿದೆ ಅದನ್ನ, ಹಾಗೆ ಆಂತರಂಗಿಕವಾದ ದೋಷಗಳನ್ನೆಲ್ಲ ದೂರ ಮಾಡಿ ನಮ್ಮನ್ನ ಅಮೃತಮಯವಾದಂಥ ಒಂದು ಉತ್ಕೃಷ್ಟವಾದ ನೆಲೆಯನ್ನ ಸೇರಿಸುವಂಥವಳು. ಹೀಗೆ ಕದಂಬವನ ವಾಸಿನಿ ಅನ್ನೋದನ್ನ ನೋಡಿದ್ವಿ. ಇನ್ನೂ ಒಂದು ಜಾಗ ಹೇಳ್ತಿದ್ದಾರೆ. 5 ಜಾಗ ಇತ್ತಲ್ಲ, ಈಗ ನೋಡಿ 5ನೇ ಜಾಗ ಬಂತು. ಎಲ್ಲಿಂದ ಜಾಗ ಬಂದಿದ್ದು ನಮಗೆ? ಮೊದಲು ಅವಳು ಪಂಚಬ್ರಹ್ಮಾಸನ ಸ್ಥಿತ, ಆಮೇಲೆ ಮಹಾಪದ್ಮಾಟವಿ ಸಂಸ್ಥ, ಆಮೇಲೆ ಕದಂಬವನ ವಾಸಿನಿ, ಈಗ ಸುಧಾಸಾಗರ ಮಧ್ಯಸ್ಥ. ಸುಧಾಸಾಗರದ ಮಧ್ಯದಲ್ಲಿ ಅವಳು ಇದ್ದಾಳೆ. ಇಲ್ಲಿಗೆ ತಾಯಿಯ ಅವತಾರ ಅಂದ್ರೆ ಅವಳು ಯಾಕೆ ಆವಿರ್ಭವಿಸಿದ್ಲು, ಎಲ್ಲಿ ಆವಿರ್ಭವಿಸಿದ್ಲು, ಅವಳು ಬಂದಾಗ ಯಾವ ಒಂದು ಸ್ವರೂಪದಿಂದ ಬಂದ್ಲು, ಮತ್ತೆ ಯಾವ ಒಂದು ಕೆಲಸದ ಉದ್ದೇಶದಿಂದ ಬಂದಿದ್ದಾಳೆ, ಈ ಎಲ್ಲ ಅಂಶ ಇಲ್ಲಿಗೆ ಒಂದು ಘಟ್ಟಕ್ಕೆ ಬರುತ್ತೆ. ಇದನ್ನ ಅಧ್ಯಾಯಗಳಾಗಿ ವಿಭಾಗ ಮಾಡಿದಾಗ ಇದನ್ನ 2ನೇ ಅಧ್ಯಾಯ. 1ನೇ ಅಧ್ಯಾಯ ನಾವು ಹಿಂದೆ ನೋಡಿದ್ವು, ತಾಯಿಯ ಸ್ವರೂಪ ಇಲ್ಲಿಗೆ ಮುಗೀತು ಅಂತ. ಎಲ್ಲಿಗೆ? ಈ ಇದು ನಖದಿ ಶಿಂಜಾನ ಮಣಿ ಮಂಜೀರ ಆದ್ಮೇಲೆ ಮರಾಲಿ ಮಂದಗಮನ ಆ ಜಾಗದಲ್ಲಿ ನಾವು ಹೇಳ್ಕೊಂಡಿದ್ವಿ. ಅಲ್ಲಿಗೆ 1 ಅಧ್ಯಾಯ ಮುಗಿದಿತ್ತು. ಈಗ ಇಲ್ಲಿಂದ ಇದು 2ನೇ ಅಧ್ಯಾಯ ಮುಗಿಯುತ್ತೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಅವಳ ಒಂದು ನೆಲೆಯ, ಅವಳ ಅವತಾರದಿಂದ ಆರಂಭ ಆಗಿ ಏನೇನು ಸಾಧನೆ ಮಾಡಿದ್ದಾಳೆ ಅದಷ್ಟನ್ನ ಇಲ್ಲಿ ತೋರಿಸಿಕೊಟ್ಟಂತೆ ಆಗುತ್ತೆ. ಇನ್ನು ಕೆಲವು ಜಾಗದಲ್ಲಿ ಇನ್ನೂ 2 ಶ್ಲೋಕವನ್ನು ಸೇರಿಸಿಕೊಂಡು 2ನೇ ಅಧ್ಯಾಯ ಪೂರ್ಣ ಅಂತ ಹೇಳ್ತಾರೆ. ಅದನ್ನು ನಾವು ನೋಡೋಣ. ಈಗ ಸುಧಾಸಾಗರ ಮಧ್ಯಸ್ಥ. ಸುಧಾ ಅಂತ ಹೇಳಿದ್ರೆ ಈಗ ಕದಂಬವನ ನೋಡಿದಂತೆನೆ, ಅದರಿಂದ ನಾವು ವಿಶೇಷವಾಗಿ ಇಲ್ಲೇನು ಹೇಳಿಕೊಳ್ಬೇಕಾಗಿಲ್ಲ. ಅಮೃತ, ಸುಧಾ ಅಂದ್ರೆ ಅಮೃತ ನಮಗೆ ಗೊತ್ತಿದೆ. ಆ ಅಮೃತ ಸಾಗರದಲ್ಲಿ, ಅಮೃತ ಸಾಗರದಲ್ಲೂ ಎಲ್ಲಿದ್ದಾಳೆ ಅದಕ್ಕೆ ಈಗ ತಾನೇ ನಾವು ಹೇಳಿಕೊಂಡಂತೆ. ಏನ್ ಹೇಳಿಕೊಂಡ್ವಿ? ಈಗ ಮೇಲಿನಿಂದ ಕೆಳಗೆ ಬರುವಾಗ ಒಂದು ಕಡೆಯಲ್ಲಿ ಉದಯ, ಒಂದು ಕಡೆಯಲ್ಲಿ ಅಸ್ತ, ಮತ್ತೆ ಕೆಳಗಿಂದ ಈ ಕಡೆ ಬರುವಾಗ ಇಲ್ಲಿ ಅಸ್ತ, ಇಲ್ಲಿ ಉದಯ. ಹಾಗೆ ಉದಯ ಅಸ್ತಗಳು ಇರುವಂಥದ್ದು ಒಂದು, ಉದಯಾಸ್ತಗಳೇ ಇಲ್ಲದೆ ಇರುವಂಥ ಒಂದು ನೆಲೆ ಯಾವಾಗ ಆಗುತ್ತೆ? ಮಧ್ಯ ಬಿಂದು ಬಂದಾಗ, ಮಧ್ಯರೇಖೆ ಬಂದಾಗ. ಅಲ್ಲಿಯವರೆಗೆ ಏನಿದೆ? ಉದಯಾಸ್ತಗಳು ಇದೆ.
ಅಂದ್ರೆ ಪೂರ್ವದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಉತ್ತರಕ್ಕೆ, ಉತ್ತರದಿಂದ ಪೂರ್ವಕ್ಕೆ. ಹೀಗೆ ನಮ್ಮ ಗತಿ ಯಾವ ರೀತಿ ಗತಿ ಇದ್ರೂ ಕೂಡ ಏನಿದೆ, ಅಲ್ಲಿ ಉದಯಾಸ್ತಗಳಿದೆ. ಯಾವಾಗ ಮಧ್ಯದಿಂದ ಗತಿ ಇದೆ ಅಲ್ಲಿ ಉದಯಾಸ್ತಗಳಿಲ್ಲ. ಅಂದ್ರೆ ಕೆಳಗಿಂದ ಮೇಲಕ್ಕೆ ಬಂದುಬಿಟ್ರೆ ಅಲ್ಲಿ ಉದಯಾಸ್ತಗಳು ಇಲ್ಲ. ಅಂಥ ಒಂದು ಜಾಗ, ಅದನ್ನ ಸುಧಾಸಾಗರ ಮಧ್ಯಸ್ಥ ಅಂತ ಹೇಳ್ತಾ ಇದ್ದಾರೆ. ಆ ಅಮೃತದ ಸಾಗರ ಇದ್ರೆ ಆ ಸಾಗರದ ಮಧ್ಯ ಇದೆಯಲ್ಲ, ಅಂದ್ರೆ ನಮ್ಮ ಈ ಮಧ್ಯನಾಡಿಯಿಂದ ನಾವು ಮೇಲೆ ಸಾಗಿ ಹೋದಾಗ ಇರುವಂತ ಒಂದು ಜಾಗ. ಹಾಗಾಗಿ ಸುಧಾಸಾಗರ ಮಧ್ಯಸ್ಥ ಅಂದಾಗ ಅಮೃತ ಸಾಗರ ಅದು. ಆ ಸಾಗರದಲ್ಲಿ ಆದಿ ಅಂತ್ಯ ಇಲ್ಲ. ಎಲ್ಲಿಂದ ಶುರುವಾಯ್ತು, ಸಮುದ್ರಕ್ಕೆ ಎಲ್ಲಿಂದ ನೀರು ಬಂದು ಸೇರ್ತಾ ಇದೆ, ಯಾರಿಗಾದ್ರೂ ಕಾಣುತ್ತಾ? ಯಾವ್ದಾದ್ರೂ ನದಿ ಬಂದು ಸೇರ್ಕೊಂಡಿದ್ದನ್ನು ನೋಡಿದೀವ ನಾವು? ಸಮುದ್ರದ ದಡದಲ್ಲಿ ನಿಂತಾಗ ಅಡಿಯಿಂದ ಬರುತ್ತೋ, ಮೇಲಿಂದ ಬರುತ್ತೋ, ಪಕ್ಕದಿಂದ ಬರುತ್ತೋ ಗೊತ್ತಿಲ್ಲ ಅಲ್ವಾ? ಹಾಗೆ ಆ ಸುಧಾಸಾಗರ ಎಲ್ಲಿದೆ, ಅದರ ಆದಿ ಮಧ್ಯ ಅಂತ್ಯಗಳು ಗೊತ್ತಿಲ್ಲ. ಎಲ್ಲಿಂದ ಅದು ಸುಧೆಯನ್ನ ಉಕ್ಕಿಸ್ತಾ ಇದೆ, ತಾಯಿಯ ಸ್ವರೂಪನೂ ಆ ರೀತಿ. ಅವಳು ಅಮೃತಮಯಳಾಗಿದ್ದಾಳೆ, ಆನಂದಮಯಳಾಗಿದ್ದಾಳೆ, ಸುಖದಾಯಕಳಾಗಿದ್ದಾಳೆ, ತೃಪ್ತಿಕಾರಕಳಾಗಿದ್ದಾಳೆ, ಎಲ್ಲೆಲ್ಲ ಆಗಿದ್ದಾಳೆ. ಆದರೆ ಅವಳ ಮೂಲ ಎಲ್ಲಿದೆ ಅದು ನಮಗೆ ಗೊತ್ತಾಗುವಂತಿಲ್ಲ. ಆದರೆ ಅನುಭವದಲ್ಲಿ ಮಾತ್ರ ಅದು ಬರ್ತಾ ಇದೆ. ಆದ್ರಿಂದ ಸುಧಾಸಾಗರ ಮಧ್ಯಸ್ಥ. ಇದಿಷ್ಟನ್ನೂ ಕೂಡ ಸೌಂದರ್ಯ ಲಹರಿಯಲ್ಲಿ ಇಷ್ಟು ನಾಮಗಳು ನಾವು ನೋಡಿದ್ವಲ್ಲ, ಅಂದ್ರೆ ಯಾವುದನ್ನ ಶ್ರೀಮನ್ನಗರ ನಾಯಿಕಾಯಿಂದ ಆ ಎಲ್ಲವನ್ನ ಸಂಗ್ರಹಿಸಿ ಒಂದೇ ಶ್ಲೋಕದಲ್ಲಿ ಕೊಡ್ತಾರೆ. ಸುಧಾ ಸಿಂಧೋಹ ಮಧ್ಯೆ, ಸುಧಾ ಸಮುದ್ರದ ಮಧ್ಯದಲ್ಲಿದ್ದಾಳೆ. ಹಾಗೆ ಸುರ ವಿಟಪಿ ವಾಟಿ ಪರಿಸರೆ, ಅಂದ್ರೆ ಕದಂಬ ವನ ಅಂದ್ವಲ್ಲ, ಸುರ ವಿಟಪಿ ವಾಟಿ, ವಾಟಿ ಅಂದ್ರೆ ವನ, ಸುರ ವಿಟಪಿ ಅಂದ್ರೆ ಕಲ್ಪವೃಕ್ಷ. ಕಲ್ಪವೃಕ್ಷ ಒಂದೇ ಅಲ್ಲ, ಕದಂಬ ವನ ಅಂದಾಗ ನಾವು 5 ನೋಡಿದ್ವಲ್ಲ. ಕದಂಬ ಯಾವುದು, ಕಲ್ಪತರು, ಸಂತಾನಕ, ಹರಿಚಂದನ, ಮತ್ತೆ ಪಾರಿಜಾತ, ಮಂದಾರ ಇತ್ಯ ಆ ಎಲ್ಲ ಸಮೂಹ. ಆದ್ರಿಂದ ಸುರ ವಿಟಪಿ ವಾಟಿ ಪರಿವೃತೆ. ಅಲ್ಲಿ ಇನ್ನೇನಿದೆ, ಮಣಿದ್ವೀಪೆ. ನಾವು ಎಲ್ಲಿಂದ ಬಂದ್ವಿ, ನಗರದಿಂದ ಒಳಕ್ ಬಂದ್ವಿ. ಇವರು ಸುಧಾಸಾಗರದಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸುಧಾಸಾಗರ, ಸುಧಾ ಸಿಂಧೋಹ ಮಧ್ಯೆ, ಸುಧಾ ಸಮುದ್ರದ ಮಧ್ಯ, ಅಲ್ಲಿಂದ ಮುಂದಕ್ಕೆ ಸುರ ವಿಟಪಿ ವಾಟಿ ಪರಿವೃತೆ. ಅಲ್ಲೇನಿದೆ ಈಗ ನಾವು ನೋಡಿದ್ದು ಮಣಿದ್ವೀಪೆ. ಆ ಮಣಿದ್ವೀಪದ ಒಳಗೆ ಏನಿದೆ, ಕದಂಬವನ, ನೀಪೋಪವನವತಿ, ಅಲ್ಲಿ ಚಿಂತಾಮಣಿ ಗೃಹೆ. ಈಗ ನಾವು ನೋಡಿದ್ದೆ ಒಂದೇ ಶ್ಲೋಕದೊಳಗೆ ಸೌಂದರ್ಯ ಲಹರಿಯಲ್ಲಿ ಎಲ್ಲ ಸೇರಿಸಿಬಿಟ್ಟಿದ್ದಾರೆ. ಮತ್ತೆ ಅಲ್ಲಿ ಹೇಗಿದ್ದಾಳೆ, ಶಿವಾಕಾರೇ ಮಂಚೆ, ಶಿವಾಕಾರದ ಮಂಚದಲ್ಲಿ. ಶಿವ ತಾನೇ ಹಲಗೆಯಾಗಿದ್ದಾನೆ, ಸದಾಶಿವ. ಆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯ, ಪರಮಶಿವನನ್ನ ಜೊತೆಲಿ ಇಟ್ಕೊಂಡಿದ್ದಾಳೆ. ಏನ್ ನೋಡಿದ್ವಿ, ಕಾಮೇಶ್ವರ ಅಂಕಸ್ಥ ನೋಡಿದ್ವಲ್ಲ. ಆದ್ರಿಂದ ಅವಳು ಹಾಗಿದ್ದಾಳೆ. ಅಂಥವಳನ್ನ ಭಜಂತಿ ತ್ವಾಂ ಧನ್ಯಾಹ. ಅಮ್ಮ, ಈ ನಿನ್ನ ಸ್ವರೂಪವನ್ನ ಯಾರು ಕಲ್ಪನೆ ಮಾಡಿಕೊಂಡು ಧ್ಯಾನ ಮಾಡ್ತಾರೋ, ನಿನ್ನನ್ನ ಆಶ್ರಯಿಸ್ತಾರೋ, ನಿಜವಾಗಿ ಅವರು ಧನ್ಯರು. ಭಜಂತಿ ತ್ವಾಂ ಧನ್ಯಾಹ. ಇದು ಎಲ್ಲರಿಗೂ ಸಿಕ್ಕುತ್ತಾ? ಕತಿಚನ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರಿಗೆ. ಆದ್ರೆ ಆ ಆನಂದ ಎಂಥದು? ಈಗ ನಾವು ಹೇಳಿದ್ವಲ್ಲ, ಚಿದಾನಂದ ಲಹರಿ. ಆ ಜ್ಞಾನದ ಆನಂದ, ಅದು ಲಹರಿ, ನಿಂತಿಲ್ಲ, ಹರ್ಕೊಂಡೇ ಇರೋದು, ಸದಾ ಹರಿತಿರುವಂಥದ್ದು. ಅಂಥ ಒಂದು ಚಿದಾನಂದ ಲಹರಿಯನ್ನ ಅನುಭವಿಸುವರು ಕೆಲವರು ಮಾತ್ರ ಎಂಬುದಾಗಿ ಸೌಂದರ್ಯ ಲಹರಿಯಲ್ಲಿ ಇಷ್ಟೂ ನಾಮಗಳನ್ನ ಸೇರಿಸಿ ಒಂದು ಶ್ಲೋಕವಾಗಿ ಕೊಟ್ಟಿದ್ದಾರೆ. ಅದನ್ನ ನಾವು ಪರಿಭಾವಿಸಿಕೊಂಡು ಈಗ ಸುಧಾಸಾಗರ ಮಧ್ಯಸ್ಥ ಆದ್ಮೇಲೆ ತಾಯಿ ಹೀಗೆ ಬಂದಳಲ್ಲ, ಇವಳನ್ನ ನಾವು ಇವಾಗ ಏನಂತ ಕರೆಯೋಣ? ಆಯ್ತಲ್ಲ, ಅವಾಗ್ಲೇ ಶಿವ ಅಂತ ಹೆಸರಿಟ್ವಲ್ಲ, ಮದ್ವೆ ಮಾಡಿದ್ವಿ, ಮದ್ವೆ ಮಾಡಿದ್ಮೇಲೆ ಹೆಸರು ಚೇಂಜ್ ಮಾಡಬೇಕು ಅಂತ ಶಿವ ಅಂತ ಹೆಸರಿಟ್ವಲ್ಲ, ಈಗ ಮತ್ತೇನೆ ಹೆಸರು ಅಂತ ಪ್ರಶ್ನೆ ಬಂದ್ರೆ ದೇವತೆಗಳನ್ನ ಕೇಳ್ತಾ ಇದ್ದಾನೆ ಬ್ರಹ್ಮ. ಯಾಕೆ ಈಗ ಇವಳು ಸ್ವರೂಪ ಬೇರೆ ಆಯ್ತಲ್ಲ, ಬೇರೆ ಜಾಗಕ್ಕೆ ಬಂದಿದ್ದಾಳಲ್ಲ ಅಂತ. ಆಗ ದೇವತೆಗಳ ಎಲ್ಲರ ಒಂದು ಸಮ್ಮತಿಯಿಂದ ಅವನು ಕೊಡುವಂತ ಹೆಸರು ಕಾಮಾಕ್ಷಿ. ಅದನ್ನ ನಾವು ಮುಂದಿನ ವಾರದಲ್ಲಿ ನೋಡೋಣ. ಓಂ
पूर्णमदः पूर्णमिदं पूर्णात् पूर्णमुदच्यते पूर्णस्य